श्रीपरमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। श्रीवेदव्यासाय नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओं। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तं। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। श्रवणं कीर्तनं विष्णोः स्मरणं पादसेवनम् अर्चनं वन्दनं दास्यं सख्यम् आत्मनिवेदनम्। ಶುಭಮಸ್ತು ಸ್ವಸ್ತ್ಯಸ್ತು. ನಿನ್ನೆ ದಿವಸ ನೋಡಿದಂತೆ ಪರೀಕ್ಷಿತ್ ರಾಜನಿಗೆ ಪರೀಕ್ಷಿತ್ ರಾಜನಿಗೆ 7 ದಿವಸದಲ್ಲಿ ತಕ್ಷಕ ಕಚ್ಚಿ ಅವನು ಭಸ್ಮೀಭೂತನಾಗಲಿ ಹಾಗೆ ಅಂತ ಋಷಿಕುಮಾರ ಶಾಪ ಕೊಟ್ಟಿದ್ದನ್ನು ಕೇಳಿ ಏನು ಮಾಡಬೇಕು 7 ದಿವಸದಲ್ಲಿ ಹಾಗೆ ಅಂತ ವಿಚಾರ ಮಾಡ್ತಾ ಗಂಗಾ ತೀರಕ್ಕೆ ಬಂದರು. ಅಲ್ಲಿ ಅನೇಕ ಋಷಿಮುನಿಗಳು ಬಂದರು, ಶುಕಾಚಾರ್ಯರು ಬಂದರು. ತಾನೇನು ಮಾಡಬೇಕು ಹಾಗೆ ಅಂತ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಹೇಳ್ತಾರೆ, ವರೀಯಾನ್ ಏಷತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ. ಪರೀಕ್ಷಿತ್ ರಾಜ, ನೀನು ಶುಕಾಚಾರ್ಯರು ಹೇಳುವ ಮಾತು ಇದು, ನೀನು ಯೋಗ್ಯವಾದ ಪ್ರಶ್ನೆಯನ್ನು ಮಾಡಿದೀಯ, ಶ್ರೇಷ್ಠವಾದ ಪ್ರಶ್ನೆ ಇದು. ನೀನು ಮಾಡಿರುವ ಪ್ರಶ್ನೆ ನಿನ್ನ ಒಬ್ಬನಿಗೆ ಮಾತ್ರ ಅಲ್ಲ, ಇಡೀ ಲೋಕಕ್ಕೆ ಹಿತಕಾರಿಯಾದದ್ದು ಹಾಗೆ ಅಂತ ಹೇಳಿ, ನಿದ್ರಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂವಯಃ ದಿವಾಚ ಅರ್ಥೈಹಯ ರಾಜನ್ ಕುಟುಂಬ ಭರಣೇನವ. ನಮ್ಮ ದಿವಸಗಳು 7 ದಿವಸ ಅಥವಾ 7 ವರ್ಷ ಅಥವಾ 70 ವರ್ಷ ಎಷ್ಟೇ ಇರಲಿ, ನಮ್ಮ ದಿವಸ ಹೇಗೆ ಕಳೆದು ಹೋಗ್ತದೆ ಹಾಗೆ ಅಂದರೆ, ಹಗಲೊತ್ತು ರಾತ್ರಿ ಹೊತ್ತು ನಿದ್ರೆಯ ಹರಿಯತೆ ನಕ್ತಂ ವ್ಯವಾಯೇನ ನವಂವಯ. ದುಡ್ಡು ಸಂಪಾದನೆ ಮಾಡುವುದರಲ್ಲಿ ಆ ಯೌವನ ಹೊಟ್ಟೋಗ್ತದೆ, ಇನ್ನು ಭೋಗ ಇತ್ಯಾದಿಗಳಲ್ಲಿ ಹೊಟ್ಟೋಗ್ತದೆ. ದಿವಾಚ ಅರ್ಥೇಹಯ, ಹಗಲೊತ್ತು ದುಡ್ಡು ಸಂಪಾದನೆ ಮಾಡುವುದರಲ್ಲಿ ಹೊಟ್ಟೋಗ್ತದೆ. ಹಗಲೊತ್ತು ನಿದ್ರೆ, ಹಗಲು ನಿನ್ನೆ ನೆರೆಯಲಿಲ್ಲ ಹಸಿವೆ ತೃಷೆಯಿಂದ. ಹಗಲು ನಿನ್ನೆ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ಇರುಳು ನಿನ್ನೆ ನೆನೆಯಲಿಲ್ಲ ನಿದ್ರೆ ಭರದಿಂದ. ಇವೆರಡರ ಬಾಧೆಗೆ ನಾನೊಳೆಗಾದನು ಪುರಂದರ ವಿಠಲ ಅಂತಾರೆ ನೋಡಿ. ಅದು ಭಾಗವತದ ಮಾತು. ಇನ್ನು ದೇಹಾಪತ್ಯ ಕಳತ್ರಾದಿಷು ಆತ್ಮ ದೈನ್ಯೇಷು ಅಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಇನ್ನು ಹೆಂಡತಿ ಮಕ್ಕಳು ಇವುಗಳಲ್ಲಿ ಆಸಕ್ತನಾಗಿ
ಆ ಜೀವ ಏನು ಮಾಡ್ತಾನೆ, ತನಗೆ ಆಗತಕ್ಕ ದುಃಖವನ್ನು ಅವನು ತಿಳಿಯೋದಿಲ್ಲ ಅಂತಾರೆ ಶುಕಾಚಾರ್ಯರು. ಎಷ್ಟು ಚಂದ ಇದೆ ನೋಡಿ. ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ತಮ್ಮ ಸುತ್ತಮುತ್ತದವರು, ತಮ್ಮ ತಮ್ಮ ಹಿರಿಯರು ಅವರು ನಿಧನವನ್ನು ಹೊಂದುತ್ತಾರೆ, ಮರಣವನ್ನು ಹೊಂದುತ್ತಾರೆ. ತನಗೂ ಕೂಡ ಎಂಥದ್ದು ಅಂಥದೇ ಪರಿಸ್ಥಿತಿ ಬರಲಿಕ್ಕಿದೆ. ಪಶ್ಯನ್ನಪಿ, ಸುತ್ತಮುತ್ತ ಇರುವವರು ಮರಣವನ್ನು ಹೊಂದುತ್ತಾ ಇದ್ದಾರೆ, ನನಗೂ ಕೂಡ ಇಂಥದೇ ಗತಿ ಹಾಗೆ ಅಂತ ನೋಡ್ತಾ ಇದ್ದರೂ ಕೂಡ ನ ಪಶ್ಯತಿ, ತಿಳಿಯೋದಿಲ್ಲ ಅಂತಾರೆ. ಅಂದರೆ ತನ್ನ ಸಾಧನೆಗೆ ಏನು ಮಾಡ್ಕೋಬೇಕು ಅಂತ ಜೀವನಾದವ ಮುಂದಕ್ಕೆ ಬರ್ತಾ ಇಲ್ಲ ಹಾಗೆ ಅಂತಾರೆ. ಯಾರ ಮನೆಯಲ್ಲಿ ನಿಧನ ಇಲ್ಲ ಹೇಳಿ? ಎಲ್ಲರ ಮನೆಯಲ್ಲೂ ನಿಧನ ಇದೆ. ಅದು ನಮಗೂ ಏನು ಅಂಥದ್ದೇ. ಈ ದೇಹದ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟು ಸಾವು ಇದ್ದೇ ಇರ್ತದೆ. ಹುಟ್ಟಿದವರು ಸಾಯಬೇಕು, ಸತ್ತವರು ಹುಟ್ಟಬೇಕು. ಚಕ್ರ ಇದು. ಅದರಿಂದ ಇದನ್ನು ನೋಡ್ತಾ ಇದ್ದೀವಿ ನಾವು. ನೋಡ್ತಾ ಇದ್ದರೂ ಕೂಡ ನೋಡದಂತೆ ನನಗದಕ್ಕೂ ಸಂಬಂಧ ಇಲ್ಲ, ನಾನು ದೀರ್ಘಕಾಲ ಬದುಕುವವನು ಅಂತ ದುಡ್ಡು ಸಂಪಾದನೆ ಮಾಡುವುದರಲ್ಲಿ, ವಿಷಯದ ಆಸಕ್ತಿಯಲ್ಲಿ ಇದರಲ್ಲೇ ಸಮಯವನ್ನು ಕಳೀತಾ ಕೂತಿದ್ರೆ ಈ ಹುಟ್ಟು ಸಾವು ಎನ್ನುವ ರೋಗ ಪರಿಹಾರ ಮಾಡುವುದಕ್ಕೆ ಚಿಂತನೆ ಮಾಡುವುದು ಯಾವಾಗ? ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ಅದರಿಂದ ನಿಮಗೆ ಅಭಯ ಬೇಕು, ನಿಮಗೆ ಭಯ ಇರಬಾರ್ದು, ಈ ಸಂಸಾರದಲ್ಲಿ ಭಯ ಇರಬಾರ್ದು. ಹಾಗೆಂದರೆ ಏನು ಮಾಡಬೇಕು? ಪರಮಾತ್ಮನ ಕುರಿತಾದ ವಿಚಾರವನ್ನು ಶ್ರೋತವ್ಯ ಕೇಳಬೇಕು, ಕೀರ್ತಿತವ್ಯ ಅವನನ್ನು ಕೀರ್ತನೆ ಮಾಡಬೇಕು, ಬಾಯಿ ತುಂಬ ಕೊಂಡಾಡಬೇಕು. ನಾರಾಯಣ ಎನ್ನಬಾರದೆ ಬಾಯಿ ಮುಚ್ಚಿಕೊಳ್ಳದೆ ನಾರಾಯಣನ ನೆನೆಯಿರೋ ಅಂತಾರೆ ನೋಡಿ ದಾಸರು. ಶ್ರೋತವ್ಯ ಕೀರ್ತಿತವ್ಯ ಸ್ಮರ್ತವ್ಯ, ಇದನ್ನು ಮಾಡಬೇಕು. ಸದಾ ದೇವರ ಸ್ಮರಣೆ ಮಾಡಬೇಕು. ಯಾಕೆ? ಎಂಥ ಕಷ್ಟದಲ್ಲೂ ನಮ್ಮನ್ನು ಪಾರು ಮಾಡುವವ ಯಾರು? ಪರಮಾತ್ಮ ಒಬ್ಬನೇ. ಬೇರೆಯವರು ಇಚ್ಛೆ ಪಟ್ಟರೂ ಕೂಡ ಅವರಿಗೆ ಆ ಸಾಮರ್ಥ್ಯ ಇರೋದಿಲ್ಲ. ಅವರು ಲಿಮಿಟೆಡ್. ಅದು ಅವರೆಲ್ಲರಿಗೂ ಕೂಡ ಏನಿದೆ? ಲಿಮಿಟೇಷನ್ಸ್ ಇದೆ. ಅದರಿಂದ ಬೇರೆಯವರು ಇಚ್ಛೆ ಪಟ್ಟರೂ ಕೂಡ ಅವರಿಂದ ಆಗೋದಿಲ್ಲ. ಆದರೆ ಸರ್ವ ಸಮರ್ಥನಾದವ ಪರಮಾತ್ಮ ಒಬ್ಬನೇ. ಅದರಿಂದ ಪರಮಾತ್ಮನ ಕುರಿತಾದ ವಿಚಾರವನ್ನೇ ಏನು ಮಾಡಬೇಕು? ಕೇಳಬೇಕು, ಹೇಳಬೇಕು, ಮನಸ್ಸಿನಲ್ಲಿ ಸ್ಮರಿಸಬೇಕು. ಬೇರೆಯವರನ್ನು ಕೇಳಬಾರ್ದು, ಹೇಳಬಾರ್ದು, ಸ್ಮರಿಸಬಾರ್ದು. ಮನಸ್ಸಿನಲ್ಲಿ ಎಂಟ್ರಿನೇ ಕೊಡಬೇಡಿ ಅಂತಾರೆ. ನಾವು ಹೇಗಿರಬೇಕು? ದ್ವಾರಪಾಲಕರಂತೆ ಇರಬೇಕು. ಆ ಜಯ ವಿಜಯರನ್ನು ನಿತ್ಯ ಸ್ತೋತ್ರ ಮಾಡ್ತೀವಿ. ಅದು ದೇವ್ರ ಪೂಜೆ ಮಾಡುವಾಗ ಪೂರ್ವದ್ವಾರೇ ಶ್ರೀಯೈ ನಮಃ, ಜಯಾಯ ನಮಃ, ವಿಜಯಾಯ ನಮಃ ಅಂತ ಹೇಳ್ತೀವಿ ನೋಡಿ. ಆ ದ್ವಾರಪಾಲಕರು ಯಾರನ್ನು ಬಿಡಬೇಕು, ಯಾರನ್ನು ಬಿಡಬಾರ್ದು ಸರಿಯಾಗೇ ಮಾಡ್ತಾ ಇದ್ದಾರೆ. ಎಲ್ಲೋ ಅಲ್ಲಿಂದ ಅಲ್ಲೊಮ್ಮೆ ಇಲ್ಲೊಮ್ಮೆ ಅವರು ತಪ್ಪು ಮಾಡಿದ್ದು ಉಂಟು. ಅದರ ಕತೆ ಮುಂದೆ ಬರ್ತದೆ. ಇದು ನಮಗೆ ಕಲಿಸುವ ಪಾಠ. ನಾವೇನು ಮಾಡಬೇಕು? ದ್ವಾರಪಾಲಕರಾಗಿ ನಾವು ನಿಲ್ಲಬೇಕು. ಯಾವುದಕ್ಕೆ? ಹೃದಯ ಮಂಟಪಕ್ಕೆ. ಹೃದಯದಲ್ಲಿ ಯಾರನ್ನು ಬಿಡಬೇಕು, ಮನಸ್ಸಿನಲ್ಲಿ ಯಾರನ್ನು ಬಿಡಬೇಕು, ಕಿವಿಯಲ್ಲಿ ಯಾರನ್ನು ಬಿಡಬೇಕು, ಯಾವ ಶಬ್ದಗಳನ್ನು ಬಿಡಬೇಕು. ಪರಮಾತ್ಮನನ್ನು ಬಿಟ್ಟು ಬೇರೆ ವಿಚಾರಗಳು ನಡೀತಾ ಇದ್ದರೆ ಅಂಥ ಜಾಗದಲ್ಲಿ ಇರಲಿಕ್ಕೆ ಹೋಗಬೇಡಿ. ಅಲ್ಲಿಂದ ಫಸ್ಟ್ ಹೊರಟು ಬಿಡಿ. ಪರಮಾತ್ಮನ ಬಿಟ್ಟು ಬೇರೆ ವಿಚಾರಗಳು ಮಾತನಾಡಿದರೆ, ಕೇಳಿ ಬಂದರೆ ಅಂಥ ಮನೆಯಲ್ಲಿ ಇರಲಿಕ್ಕೆ ಹೋಗಬೇಡಿ ಅಂತ. ಅದೇ ಥರ ಬಾಯಿಯಿಂದ ದೇವರ ವಿಚಾರ ಬಿಟ್ಟು ಬೇರೆ ಮಾತು ಬರಬಾರ್ದು. ಹಾಡಿದರೆ ಎನ್ನ ಒಡೆಯನ ಹಾಡುವೆ. ಎಷ್ಟು ಚಂದ ಇದೆ ನೋಡಿ. ಇದು ನಮ್ಮ ಶ್ರೇಯಸ್ಸಿಗೆ ಸಾಧನ ಹಾಗೆ ಅಂತ ಶುಕಾಚಾರ್ಯರು ತಿಳಿಸ್ತಾ ಇದ್ದಾರೆ. ಪರೀಕ್ಷಿತ ರಾಜನ ಪ್ರಶ್ನೆಗೆ ಶುಕಾಚಾರ್ಯರು ಕೊಡುವ ಉತ್ತರ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತುರ್ದ್ವೈಪಾಯನಾದಹಂ. ಅದರಿಂದ ಪರೀಕ್ಷಿತ ರಾಜ, ನೀ ಏನು ಪ್ರಶ್ನೆ ಮಾಡಿದಿ, ಯಾವ ಸತ್ಕರ್ಮ ಮಾಡಬೇಕು ಹಾಗೆ ಅಂತ ಪರಮಾತ್ಮನ ಕುರಿತಾದ ವಿಚಾರವನ್ನು ಕೇಳು. ಅದರಿಂದಲೇ ನೀನು 7 ದಿನ ಸಾರ್ಥಕ ಆಗ್ತದೆ. ಅದರಿಂದ ನಿನಗೆ ಭಾಗವತವನ್ನೇ ಹೇಳ್ತೇನೆ. ನನ್ನ ತಂದೆ ವೇದವ್ಯಾಸರಿಂದ ನಾನು ಕಲಿತದ್ದು ಇದು. ನನ್ನ ತಂದೆ ವೇದವ್ಯಾಸರು ನನಗೆ ಉಪದೇಶ ಮಾಡಿದರು. ಅವರೇನು ಉಪದೇಶ ಮಾಡಿದರು ಅದನ್ನು ನಿನಗೆ ಹೇಳ್ತೇನೆ ಹಾಗೆ ಅಂತ. ಅಲ್ಲ ಸ್ವಾಮಿ, ಇನ್ನೂ 7 ದಿವಸ ಇದೆ, ಆಗ್ತದಾ ಹಾಗೆ ಅಂದರೆ 7 ದಿವಸ ಭಾರಿ ಆಯಿತು ಅಂತಾರೆ. ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇಯತ್ತಂ ಇಹಾಯುಷಃ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಖಟ್ವಾಂಗ ರಾಜ, ಅವನು ಒಳ್ಳೆ ಶ್ರೇಷ್ಠ ಬಲಿಷ್ಠನಾದ ರಾಜ.
ಅವನು ದೇವಾಸುರ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡಬೇಕು ಅಂತ ದೇವತೆಗಳ ಜೊತೆಗೆ ಸೇರಿ ಯುದ್ಧ ಮಾಡ್ತಾನೆ. ಯುದ್ಧದಲ್ಲಿ ಜಯ ಆಯಿತು, ದೇವತೆಗಳಿಗೆ ಜಯ ಆಯಿತು. ದೇವತೆಗಳು ಕೇಳಿದರು, ತುಂಬ ಚೆನ್ನಾಗಿ ಯುದ್ಧ ಮಾಡಿದ್ಯಪ್ಪ, ಅನುಗ್ರಹ ಆಗಲಿ, ಏನು ಬೇಕು ನಿನಗೆ ಹಾಗೆ ಅಂತ ದೇವತೆಗಳು ಕೇಳಿದಾಗ ಖಟ್ವಾಂಗ ರಾಜ ಕೇಳ್ತಾನೆ, ಆಯಿತು ನೀವು ಕೊಡ್ತೀರಿ, ನನಗಿನ್ನೂ ಎಷ್ಟು ಆಯುಷ್ಯ ಇದೆ ಅಂತ ಕೇಳ್ತಾನೆ. ದೇವತೆಗಳು ವಿಚಾರ ಮಾಡಿ, ಇನ್ನು 1 ಮುಹೂರ್ತ ಕಾಲ ನಿನಗೆ ಆಯುಷ್ಯ ಇದೆ ಹಾಗೆ ಅಂತ. 1 ಮುಹೂರ್ತ ಅಂದರೆ ಎಷ್ಟು? 24 ತಾಸು 2 ಗಳಿಗೆ ಸೇರಿದರೆ 1 ಮುಹೂರ್ತ, 48 ನಿಮಿಷ. 1 ಮುಹೂರ್ತ ಅಂದರೆ 48 ನಿಮಿಷ. ನಿನಗೆ ಆಯುಷ್ಯ ಇರೋದು ಎಷ್ಟು ನೋಡಿ, ಕೋಟಿ ಕೋಟಿ ಸಂಪತ್ತು ಕೊಡ್ಬೋದು, ಇಡೀ ಭೂಮಂಡಲದ ಆಧಿಪತ್ಯ ಆಗು ಅಂತ ಹೇಳ್ಬೋದು, ಆದರೆ ಏನಿಲ್ಲ, ಆಯುಷ್ಯನೇ ಇಲ್ಲ. 48 ನಿಮಿಷದ್ದು ಏನು ಮಾಡಬೇಕು ಅವನು? ಬೇರೆ ಏನಾದರೂ ಕೇಳಿಕೊಂಡಿದ್ದರೆ ಏನು ಉಪಯೋಗ ಬೀಳ್ತಾ ಇತ್ತು? ಎಲ್ಲವೂ ಕೂಡ ಏನು ನಶ್ವರ, ಈ ಶರೀರವೂ ಕೂಡ ಅನಿತ್ಯ ಅಂತ ಹೇಳೋದು ಅದಕ್ಕೆ. ಅದರಿಂದ ಅವನು ಬಂದು ಎಲ್ಲವನ್ನು ಕೂಡ ಜವಾಬ್ದಾರಿಗಳನ್ನು ಒಪ್ಪಿಸಿ ಪರಮಾತ್ಮನ ಧ್ಯಾನ ಮಾಡಿ ಪರಮಾತ್ಮನ ಪಾದಮೂಲವನ್ನು ಸೇರಿದ. ನಿನಗೆ 7 ದಿವಸ ಟೈಮ್ ಇದೆ, ಅದರಿಂದ ಯೋಚನೆ ಮಾಡಬೇಡ, ಸಾಧನೆ ಮಾಡಬಹುದು ಹಾಗೆ ಅಂತ. ಅಂತಕಾಲೇ ತು ಪುರುಷಃ ಆಗತೆ ಗತಸಾಧ್ವಸಃ ಛಿಂದ್ಯಾತ್ ಅಸಂಗಶಸ್ತ್ರೇನ ಸ್ಪೃಹಾಂ ದೇಹೇ ನು ಏಚತಂ. ಅದರಿಂದ ಏನು ಮಾಡಬೇಕು ಮೊದಲು ಹಾಗೆಂದರೆ, ಈ ದೇಹದ ಮೇಲೆ ಇರುವ ಒಂದು ಮಮತೆ ಅದನ್ನು ಬಿಟ್ಟು ಬಿಡಬೇಕು. ಇದು ಯಾರ ಶರೀರ? ದೇವರ ಶರೀರ. ಅದಕ್ಕೆ ತಪ್ತಮುದ್ರಾಧಾರಣೆ ಮಾಡಿಕೊಳ್ಳೋದು ನಾವು. ಇದು ದೇವರ ಶರೀರ, ಮರ್ತು ಹೋಗ್ತದೆ. ವರ್ಷಕ್ಕೆ 1 ಬಾರಿ ಆದರೂ ಮಾಡ್ಕೋಬೇಕು ಕನಿಷ್ಠ. ಇಲ್ಲದಿದ್ದರೆ ಈ ಶರೀರ ಯಾರ್ದು ಅಂತ ನೆನಪು ಬರ್ತದೆ. ನಂದು ನಂದು ನಂದು, ನನ್ನ ಕೈ ನನ್ನ ಕಾಲು ನಂದು ಅಂತ ತಿಳ್ಕೊಂಡಿರ್ತೀವಿ, ನನ್ನ ಹೊಟ್ಟೆ, ಹೀಗೆ ಚಿಂತನೆ ಮಾಡ್ತೀವಿ. ಇದು ಸರಿಯಲ್ಲ. ಇದು ಯಾರ್ದಿದು? ಪರಮಾತ್ಮನದ್ದು. ನಮ್ಮದು ಎಂಬುದನ್ನು ಬಿಟ್ಟು ಬಿಡು, ಅಹಂ ಎನ್ನುವುದನ್ನು ಬಿಟ್ಟು ಬಿಡು. ಈ ಮನೆ ಪರಮಾತ್ಮನದ್ದು, ಹೆಂಡತಿ ಮಕ್ಕಳು ಪರಮಾತ್ಮನಿಗೆ ಸೇರಿದವರು, ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಅವರೆಲ್ಲ ಪರಮಾತ್ಮನನ್ನು ಕೊಂಡಾಡುವುದಕ್ಕಾಗಿಯೇ ಇದ್ದಾರೆ. ನೀನೇನು ತಿಳ್ಕೊಂಡಿದ್ದಿ? ನನ್ನ ಸೇವೆ ಮಾಡುವುದಕ್ಕಾಗಿ ಇದ್ದಾರೆ ಅಂತ ತಿಳ್ಕೊಂಡಿದ್ದಿ. ನಿನ್ನ ಶರೀರವೇ ನಿಂದಲ್ಲ, ನಿನ್ನ ಶರೀರವೇ ದೇವರ ಸೇವೆಗಾಗಿ ಇರೋದು, ನಿನ್ನ ಇಂದ್ರಿಯಗಳು ದೇವರ ಸೇವೆಗಾಗಿ ಇರೋದು. ಹೆಂಡತಿ ಮಕ್ಕಳು ಟೀಮ್ ಅಂತ ಏನಿದೆ ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ದೇವರ ಸೇವೆಗಾಗಿ ಇರೋದು ಅಂತ ತಿಳಿ ಹಾಗೆ ಅಂತ ಹೇಳ್ತಾರೆ. ಅಭ್ಯಸೇನ್ ಮನಸಾ ಶುದ್ಧಂ ತ್ರಿವೃತ್ ಬ್ರಹ್ಮಾಕ್ಷರಂ ಪರಂ ಮನೋಯಚ್ಛೆ ಜಿತಶ್ವಾಸ ಬ್ರಹ್ಮಬೀಜ ಮನುಸ್ಮರನ್. ಅದರಿಂದ ಮನಸ್ಸನ್ನು ಫಸ್ಟು ಇದೆಲ್ಲ ನನ್ನದಲ್ಲ, ಇದೆಲ್ಲವೂ ಕೂಡ ದೇವರದು ಅಂತ ಮನಸ್ಸಿಗೆ ತಂದುಕೊಂಡು ಏನು ಮಾಡಬೇಕು? ಪರಮಾತ್ಮನಲ್ಲಿ ಮನಸ್ಸಿಡುವ ಪ್ರಯತ್ನ ಮಾಡು ಅಂತಾರೆ. ನಿಯಚ್ಚೇತ್ ವಿಷಯೇಭ್ಯ ಅಕ್ಷಾನ್ ಮನಸ ಬುದ್ಧಿಸಾರಥಿ ಮನಃಕರ್ಮಭಿರಾಕ್ಷಿಪ್ತಂ ಶುಭಾರ್ಥೆ ಧಾರಯೇದ್ಯ. ಪರಮಾತ್ಮನಲ್ಲಿ ಮನಸ್ಸಿಡುವ ಕ್ರಮ ಅದನ್ನು ಹೇಳಿಕೊಡ್ತಾ ಇದ್ದಾರೆ. ತತ್ರೈಕ ಅವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಮನೋ ನಿರ್ವಿಷಯಂ ಯುಂಕ್ತ್ವಾ ತತಃ ಕಿಂಚಿನ್ನ ಸಂಸ್ಮರೇ. ಪರಮಾತ್ಮನ ಒಂದೊಂದೇ ಅವಯವವನ್ನು ಚಿಂತನೆ ಮಾಡು ಅಂತಾರೆ. ಆರಂಭದಲ್ಲಿ ಮನಸ್ಸು ಏಕಾಏಕಿಯಾಗಿ ದೇವರ ಸ್ಮರಣೆ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ಏನು ಮಾಡಬೇಕು? ಮೊದಲು ದೇವರ ಪಾದ ಮಾತ್ರ ಚಿಂತನೆ ಮಾಡಬೇಕು. ದೇವರ 2 ಪಾದ, ಅದು ಅನೇಕ ದಾಸರ ಪದಗಳಲ್ಲಿ ಹೇಳಿದ್ದಾರೆ ನೋಡಿ. ದೇವರ ಪಾದ ಆ ಕಾಳಿಯನ ಮೇಲೆ ನರ್ತನ ಮಾಡಿ, ಕಾಳಿಯನ ಪಾದ ಹೆಡೆ ಮೇಲೆ ಪದ್ಮ ಮುಂತಾದ ಚಿಹ್ನೆಗಳನ್ನೆಲ್ಲ ಮೂಡುವಂತೆ ಮಾಡಿದ ಪಾದ ಅದು. ಅಹಲ್ಯೆಯನ್ನು, ಕಲ್ಲಾಗಿದ್ದ ಅಹಲ್ಯೆಯನ್ನು ಸ್ತ್ರೀಯಾಗಿ ಮಾಡಿದ ಪಾದ, ಶಕಟಾಸುರನ ಕೊಂದ ಪಾದ. ದೇವರ ಪಾದಗಳ ಚಿಂತನೆ ಎಷ್ಟು ಮಾಡಬಹುದು ನೋಡಿ. ಪಾದದಿಂದ ಏನೇನು ತ್ರಿವಿಕ್ರಮನಾಗಿ ಇಡೀ ಭೂಮಿಯನ್ನು ಅಳೆದ ಪಾದ ಅದು, ಗಂಗೆಯನ್ನು ಪಡೆದ ಪಾದ ಅದು. ಎಷ್ಟು ಪಾದದ ಚಿಂತನೆ ಮಾಡ್ಬೋದು ನೋಡಿ. ಅದರಿಂದ ದೇವರ ಪೂಜೆಯಲ್ಲಿ ಅದಕ್ಕೆ ಪಾದಗಳನ್ನು ಇಡುವ ಕ್ರಮ ಇದೆ. ಇಲ್ಲದಿದ್ದ ತೀರ್ಥ ಅಂತ ಆಗೋದಿಲ್ಲ. ದೇವರ ಪಾದ ಇಟ್ಟೇ ಪೂಜೆ ಮಾಡಬೇಕು. ಆ ಪಾದವನ್ನು ಚಿಂತನೆ ಮಾಡಿ ಅಂತಾರೆ. ಪಾದ, ಮೊಣಕಾಲು, ಸೊಂಟ, ಹೃದಯ, ಕುತ್ತಿಗೆ, ಮುಖ, ಪರಮಾತ್ಮನ ಭುಜಗಳು, ಒಂದೊಂದೇ ಅವಯವ ಚಿಂತನೆ. ಇಡೀ ದೇವರ ರೂಪ ಚಿಂತನೆ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಆರಂಭದಲ್ಲಿ ಹೀಗೆ ಚಿಂತನೆ ಮಾಡಿ ಹಾಗೆ ಅಂತ. ಹೌದು.
ಪದಂ ತತ್ ಪರಮಂ ವಿಷ್ಣೋರ್ ಮನೋ ಯತ್ರ ಪ್ರಸೀದತಿ. ಯಾವ ಅವಯವ ಚಿಂತನೆ ಮಾಡಿದರೆ ನಿಮಗೆ ಮನಸ್ಸಿಗೆ ಪ್ರಸನ್ನತೆ ಬರುತ್ತದೆ, ಆ ಅವಯವವನ್ನು ಚಿಂತನೆ ಮಾಡಿ. ಕೆಲವರಿಗೆ ಪಾದ ಚಿಂತನೆ ಮಾಡಬೇಕು ಅಂತ ಅನಿಸ್ತದೆ, ಕೆಲವರಿಗೆ ಮುಖ ಚಿಂತನೆ ಮಾಡಬೇಕು, ಕೆಲವರಿಗೆ ಭುಜಗಳನ್ನು ಚಿಂತನೆ ಮಾಡಬೇಕು. ನಿಮಗೆ ಯಾವ ಅವಯವ ಚಿಂತನೆ ಮಾಡಿದರೆ ಮನಸ್ಸಿಗೆ ಸಂತೋಷ ಬರುತ್ತದೆ ಅಂಥ ಅವಯವವನ್ನು ಚಿಂತನೆ ಮಾಡಿ. ಎಲ್ಲವೂ ಕೂಡ ಅಪ್ರಾಕೃತವಾದದ್ದು, ಸಚ್ಚಿದಾನಂದ ರೂಪವಾದದ್ದು. ಆ ರೀತಿಯಾಗಿ ನೀವು ಚಿಂತನೆ ಮಾಡಿ. ಇದನ್ನು ಮಾಡಿದರೆ ಏನಾಗ್ತದೆ? ರಜಸ್ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ ಯಚ್ಛೇ ಧಾರಣೆಯ ಧೀರೋ ಹಂತಿಯ ತತ್ಕೃತಂ ಮಲಂ. ಈ ಮನಸ್ಸು ಇದು ನೋಡಿ, ಅದು ನಮ್ಮಲ್ಲಿ 3 ಗುಣಗಳಿಂದ ಆದದ್ದು: ಸತ್ವಗುಣ, ರಜೋಗುಣ, ತಮೋಗುಣ ಹಾಗೆ ಅಂತ. ಈ ಸತ್ವಗುಣ ಹರಿವಾಯು ಗುರುಗಳಲ್ಲಿ ಆಸಕ್ತಿ ಬರುವಂತೆ ಮಾಡುತ್ತದೆ ಸತ್ವಗುಣ. ಈ ರಜೋಗುಣ ತಮೋಗುಣ ಅದು ದೇವರು ಹರಿವಾಯು ಗುರುಗಳಿಂದ ನಮ್ಮನ್ನು ದೂರ ಮಾಡುತ್ತದೆ. ಅದರಿಂದ ಏನು ಮಾಡಬೇಕು? ನಾವು ಏನು ಮಾಡಬೇಕು? ಸತ್ವಗುಣ ಬೆಳೆಯುವಂತೆ ಮಾಡಬೇಕು, ರಜೋಗುಣ ತಮೋಗುಣ ಕಡಿಮೆಯಾಗುವಂತೆ ಮಾಡಬೇಕು. ಮಾಡ್ತೀವಿ ನೋಡಿ, ಅಕ್ಕಿಯಲ್ಲಿ ಅಡಿಗೆ ಮಾಡುವಾಗ ನೀರು ಜಾಸ್ತಿ ಆಯಿತು, ನೀರು ಎಷ್ಟಿರಬೇಕೋ ಅಷ್ಟೇ ಇರಬೇಕು. ನೀರು ಜಾಸ್ತಿ ಆದರೆ ಏನು ಮಾಡ್ತೀವಿ? ಹುಳಿ ಮಾಡುವಾಗ ಅಕ್ಕಿ ಇಟ್ಟು ಸೇರಿಸ್ತೀವಿ ನೋಡಿ, ಗೊತ್ತಾಗ್ತದೆ ನಮಗೆ ಯಾವ್ದು ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಹೆಚ್ಚು ಕಡಿಮೆ ಮಾಡುವ, ಉಪ್ಪು ಜಾಸ್ತಿ ಆಯಿತು ಸ್ವಲ್ಪ ಮಜ್ಜಿಗೆ ಸೇರಿಸ್ತೀವಿ, ಆ ಥರ. ಈಗ ಏನಾಗಿಬಿಟ್ಟಿದೆ ನಮಗೆ? ರಜೋಗುಣ ತಮೋಗುಣ ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದಲೇ ಏನಾಗ್ತದೆ? ವಿಷಯದಲ್ಲಿ ಆಸಕ್ತಿ. ರಜೋಗುಣದ ಕಾರ್ಯ ಏನು? ಅದು ಬೇಕು, ಇದು ಬೇಕು, ತಿಂಡಿ ಬೇಕು, ತೀರ್ಥ ಬೇಕು. ಇನ್ನು ತಮೋಗುಣದ ಕಾರ್ಯ ಏನು? ನಿದ್ರೆ, ಅಜ್ಞಾನ, ಇದೆಲ್ಲ ತಮೋಗುಣದ ಕಾರ್ಯ. ಊಟ ಮಾಡೋದು, ಮಲಗೋದು, ಬೈ ತನಕ ಊಟದ ಕೆಲಸ, ಉಂಡ ಮೇಲೆ ಶಯನ, ಹಾಗೆ ಇದೇ ನಾವು ಮಾಡೋದು. ಊಟ ಮಾಡೋದು, ಮಲಗೋದು. ಒಂದು ರಜೋಗುಣ, ಇನ್ನೊಂದು ತಮೋಗುಣ. ಇದೇ ನಮ್ಮದು ಹಗಲು ರಾತ್ರಿ ಆಗಿದೆ. ಅದನ್ನೇ ಮೊದಲೇ ಹೇಳಿದರು, ದುಡ್ಡಿನ ಆಸೆ, ದುಡ್ಡಿನ ಆಸೆ, ಊಟದ ಆಸೆ, ವಿಷಯ ಭೋಗದ ಆಸೆ, ನಿದ್ರೆಯ ಆಸೆ, ಅಷ್ಟು ಜೀವನ ಮುಗೀತು, ಹಗಲು ರಾತ್ರಿ ಮುಗೀತು. ಅದರಿಂದ ನಮಗೇನಾಗಿದೆ? ರಜೋಗುಣ ತಮೋಗುಣ ಡಾಮಿನೆಂಟ್ ಆಗಿದೆ, ಜಾಸ್ತಿ ಆಗಿದೆ. ಅದನ್ನು ಕಡಿಮೆ ಮಾಡಬೇಕು, ಸತ್ವಗುಣ ಜಾಸ್ತಿ ಮಾಡಬೇಕು. ಅದೇ ನಮ್ಮ ಕೈಲಿ ಸಿಗ್ತದಾ? ಅಡಿಗೆ ಪದಾರ್ಥ ನಮ್ಮ ಕೈಲಿ ಸಿಗ್ತದೆ, ಅದರಿಂದ ಹೆಚ್ಚು ಕಡಿಮೆ ಏನೋ ಪದಾರ್ಥಗಳನ್ನು ಸೇರಿಸಿ ಮಾಡ್ಬೋದು. ಈ ಮನಸ್ಸು ಸಿಗೋದಿಲ್ಲ, ಏನು ಮಾಡಬೇಕು? ಹಾಗೆ ಅಂದರೆ ಅದಕ್ಕೆ ಶುಕಾಚಾರ್ಯರು ಹೇಳುವ ಉಪಾಯ ಈ ಪರಮಾತ್ಮನ ಅವಯವದ ಚಿಂತನೆ ಮಾಡಿ, ಹಾಗೆ ಅಂತ. ಅದನ್ನು ಮಾಡಿದರೆ ಏನಾಗ್ತದೆ? ರಜಸ್ಸು ತಮಸ್ಸು ಆ ಗುಣಗಳು ಕಡಿಮೆ ಆಗ್ತದೆ, ಸತ್ವಗುಣ ಬೆಳೀತದೆ. ಹರಿವಯ ಸ್ತುತಿ, ಮಧ್ವನಾಮ ಓದ್ರಿ. ಯಾಕೆ? ಸತ್ವಗುಣ ಬೆಳೀತದೆ, ರಜೋಗುಣ ತಮೋಗುಣ ಕಡಿಮೆ ಆಗ್ತದೆ. ಸ್ತೋತ್ರ ಪ್ರಪಂಚ, ದಾಸರ ಪಾದಗಳು ಇದೆಲ್ಲವೂ ಮಾಡುವ ಕೆಲಸ ಇದೆ. ಏನು ಮಾಡ್ತದೆ? ಮನಸ್ಸಿನಲ್ಲಿ ಸತ್ವಗುಣವನ್ನು ಜಾಸ್ತಿ ಬೆಳೆಯುವಂತೆ ಮಾಡುತ್ತದೆ, ರಜೋಗುಣ ತಮೋಗುಣಗಳನ್ನು ದೂರ ಮಾಡ್ತದೆ, ಹಾಗೆ ಅಂತ. ಅದಕ್ಕೆ ಹೇಗೆ ಮಾಡಬೇಕು ಅಂತ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದಾಗ, ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರೆಯೇ ಧಿಯಾ. ಇದನ್ನು ಧಾರಣೆ ಅಂತ ಕರೀತಾರೆ. ಧಾರಣೆ ಅಂದರೆ ಖಂಡಸ್ಮೃತಿ ಅಂತ ಕರೀತಾರೆ. ಖಂಡವಾಗಿ ಅಂದರೆ ಒಮ್ಮಿಂದೊಮ್ಮೆ ಇಡೀ ಒಂದು ತಾಸು ದೇವರ ಚಿಂತನೆ ಬರೋದಿಲ್ಲ. ಗಾಯತ್ರಿ ಮಾಡುವಾಗೂ ಅಷ್ಟೇ ನೋಡಿ, ಆರಂಭದಲ್ಲಿ ದೇವರ ಚಿಂತನೆಗೆ ಅಂತ ಹೊರಟ್ರೆ ಮನಸ್ಸು ಬೇರೆ ಕಡೆ ಹೋಗೋದೇ ಸಹಜ. ಬೇರೆ ಕಡೆ ಮನಸ್ಸು ಹೋದಾಗ ಮತ್ತೆ ಏನು ಮಾಡಬೇಕು? ಅದೆಲ್ಲ ಅದರಲ್ಲಿ ದೋಷಗಳಿದೆ, ಇದೆಲ್ಲವೂ ಅನಿತ್ಯವಾಗಿದೆ, ದುಃಖದಾಯಕವಾಗಿದೆ, ಮತ್ತೆ ತಂದು ದೇವರಲ್ಲಿ ವಾಪಸ್ ಇಡಬೇಕು. ತಿರ್ಗಾ ಮನಸ್ಸು ಹೋಗ್ತದೆ, ಅದರ ಸ್ವಭಾವ ಅದು. ತಿರ್ಗಾ ವಾಪಸ್ ತಂದು ಇಡಬೇಕು. ಇದನ್ನು ಅಭ್ಯಾಸ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಅದನ್ನು ಮಾಡುವ ಕ್ರಮ ಪರಮಾತ್ಮನ ಅವಯವದ ಚಿಂತನೆ. ಇದನ್ನೇ ವಿರಾಟ್ ರೂಪದ ಚಿಂತನೆ ಅಂತ ಪರಮಾತ್ಮ ಹೇಳಿ, ಪಾತಾಳಮೇತಸ್ಯ ಹಿ ಪಾದಮೂಲಂ. ಪರಮಾತ್ಮನ ಪಾದದಿಂದ ಏನು ಹುಟ್ಟಿತ್ತು? ಪಾತಾಳ ಲೋಕ ಹುಟ್ಟಿತ್ತು. ಪಾತಾಳ ಲೋಕ ಹುಟ್ಟಿ ಪರಮಾತ್ಮನ ಪಾದವನ್ನು ಆಶ್ರಯಿಸಿದೆ. ಪರಮಾತ್ಮನ ಪಾದದಿಂದ ಪಾತಾಳ ಲೋಕ ಹುಟ್ಟಿ ಆ ಪರಮಾತ್ಮನ ಪಾದವನ್ನು ಆಶ್ರಯಿಸಿದೆ. ಪಾರ್ಷ್ಣಿ ಪ್ರಪದ್ಯೆ ರಸಾತಳಂ. 14 ಲೋಕ ನಾವೇನು ಚಿಂತನೆ ಮಾಡ್ತೀವಿ, 14 ಲೋಕ ಎಲ್ಲಿಂದ ಬಂತು? ಪರಮಾತ್ಮನ ಅವಯವದಿಂದಲೇ ಬಂತು. ಆ ಪರಮಾತ್ಮನ ಅವಯವವನ್ನೇ ಆಶ್ರಯಿಸಿದೆ. ಒಂದು ಸಪೋರ್ಟ್ ಬೇಕಲ್ಲ ಲೋಕ ಇರಬೇಕು ಅಂದರೆ.
ಯಾರನ್ನು ಆಶ್ರಯಿಸಿದೆ? ಪರಮಾತ್ಮನ ಆ ಅವಯವವನ್ನೇ ಆಶ್ರಯಿಸಿದೆ. ಆ ಅವಯವವನ್ನು ಚಿಂತನೆ ಮಾಡು ಅಂತಾರೆ. ಚಿಂತನೆ ಮಾಡಿದರೆ ದೇವರ ಸ್ಮರಣೆ ಆಗ್ತದೆ. ಬರೀ ಲೋಕದ ಚಿಂತನೆ ಮಾಡಬೇಡ, ಆ ಲೋಕಕ್ಕೆ ಆಧಾರನಾದ ಪರಮಾತ್ಮನನ್ನು ಚಿಂತನೆ ಮಾಡು ಅಂತ. ಮಹಾತಲ, ಮೊಣಕಾಲಿನ ಗಂಟು, ಕಾಲಲ್ಲಿರುವ ಗಂಟು ಅಲ್ಲಿ ಮಹಾತಳ, ಮತ್ತು ಪುರುಷಸ್ಯ ಜಂಗೆ, ಮೊಣಕಾಲಿನಲ್ಲಿ ತಳಾತಳ ಲೋಕ ಬಂತು. ಜಾನುನಿ, ಮಂಡಿಯಲ್ಲಿ ಸುತಲ ಲೋಕ ಬಂತು. ಊರು ದ್ವಯ, ಎರಡು ತೊಡೆಯಿಂದ ವಿತಲ ಲೋಕ ಅತಲ ಲೋಕ ಬಂತು. ಮಹೀತಲಂ ತಜ್ಜಗನಂ, ಸೊಂಟದಿಂದ ಮಹೀತಳ. ನಭಸ್ಥಲಂ, ನಾಭಿಯಿಂದ ನಾಭಿರಸಃ, ಅಂತರಿಕ್ಷ ಲೋಕ ಬಂತು. ಉರಸ್ಥಲಂ ಜ್ಯೋತಿ, ಉರ ವಕ್ಷಸ್ಥಲದಿಂದ ಸ್ವರ್ಗಲೋಕ ಬಂತು. ಗ್ರೀವ, ಕುತ್ತಿಗೆಯಿಂದ ಮಹರ್ಲೋಕ. ವದನಂ, ಬಾಯಿಂದ ಜನೋಲೋಕ. ತಪೋರರಾಟಿಂ ಬಿದುರಾದ ರಿಪುಂಸಃ, ಭ್ರೂಮಧ್ಯದಿಂದ ತಪೋಲೋಕ ಬಂತು. ಸತ್ಯಂ ತು ಶೀರ್ಷಾನಿ, ತಲೆಯಿಂದ ಸತ್ಯಲೋಕ ಬಂದು ತಲೆಯನ್ನೇ ಆಶ್ರಯಿಸಿದೆ. ಈ ರೀತಿಯಾಗಿ ಪರಮಾತ್ಮನ ಪಾದದಿಂದ ತಲೆಯ ತನಕ ಆ ಪರಮಾತ್ಮನ ಮೇಲೆ ವೈಕುಂಠ ಲೋಕ ಇದೆ ಹಾಗೆ ಅಂತ 14 ಲೋಕವನ್ನು ಒಂದೊಂದು ಅವಯವದಲ್ಲಿ ಚಿಂತನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಲೋಕದಲ್ಲಿ ಏನೇನು ಕಾಣ್ತೀವಿ ಅದು ಎಲ್ಲವೂ ಕೂಡ ಪರಮಾತ್ಮನ ಅವಯವದಿಂದಲೇ ಹುಟ್ಟಿ ಬಂದವು ಅಂತ ಪುರುಷ ಸೂಕ್ತದಲ್ಲಿ ಏನು ಚಿಂತನೆ ಮಾಡ್ತೀವಿ ಅದೇ ರೂಪವನ್ನು ಚಿಂತನೆ ಮಾಡಿ ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ. ಇದರಿಂದ ಆಗುವ ಪ್ರಭಾವ ಏನು? ಈ ರೀತಿಯಾಗಿ ಚಿಂತನೆ ಮಾಡಿದರೆ ಮನಸ್ಸಿನಲ್ಲಿರತಕ್ಕ ಸತ್ವಗುಣ ಬೆಳೀತದೆ, ರಜೋಗುಣ ತಮೋಗುಣ ಮುಂತಾದ ಕಶ್ಮಳ ಅದು ದೂರವಾಗ್ತದೆ. ಇದು ಒಂದೇ ಉಪಾಯ. ಪೀತಾಂಬರಿ ಹಾಕಿ ಪಾತ್ರೆಯನ್ನು ತಿಕ್ಬಿಡ್ತೀವಿ, ಆದರೆ ಮನಸ್ಸನ್ನು ತಿಕ್ಕೋದು ಹೇಗೆ? ಪರಮಾತ್ಮನ ರೂಪಚಿಂತನೆ ಮಾಡಿ ಅದನ್ನು ಶುದ್ಧಪಡಿಸಬೇಕು ಅಂತ ಒಟ್ಟು. ಇನ್ನು ಈ ರೀತಿಯಾಗಿ ಧಾರಣೆ ಮಾಡಿದವರು ಯಾರಿದ್ದಾರಪ್ಪ? ಏವಂ ಪುರ ಧಾರಣೆಯ ಆತ್ಮಯೋನಿ ನಷ್ಟಾಂ ಸ್ಮೃತಿಂ ಪ್ರತ್ಯವರುಹ್ಯ ತುಷ್ಯನ್ ಅಂತ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಯ ಆದಿಕಾಲದಲ್ಲಿ ಹಿಂದೆ ಆದದ್ದು ಏನು ಅಂತ ಅವರಿಗೆ ಮರೆತೋದಂಗೆ ಇತ್ತಂತೆ. ಮತ್ತೆ ಈ ಅವಯವದ ಚಿಂತನೆ ಮಾಡಿ ಪರಮಾತ್ಮನ ಸ್ಮರಣೆ ಗಟ್ಟಿಯಾಗುವಂತೆ ಮಾಡಿದರು ಅಂತ ಅದನ್ನು ಹೇಳ್ತಾ ಇದ್ದಾರೆ. ತಥಾ ಸತರ್ಜ ಇದಂ. ಅದರಿಂದ ಈ ಒಂದು ಪರಮಾತ್ಮನ ಅವಯವದ ಚಿಂತನೆ ಮಾಡಿದರೆ ಒಳ್ಳೆ ಸ್ಮರಣೆ ಶಕ್ತಿ ಬರುತ್ತದೆ. ನಾವು ಮರೆತದ್ದೆಲ್ಲ ನೆನಪಿಗೆ ಬರುತ್ತದೆ. ಪರಮಾತ್ಮ ಹೃದಯದಲ್ಲಿ ಕೂಡ್ತಾನೆ ಹಾಗೆ ಅಂತ. ಇನ್ನು ದೇಹದ ಮೇಲೆ ಮೋಹ ಬಿಡಬೇಕು ಅಂತ ಹೇಳಿದರು, ಮನಸ್ಸನ್ನು ದೇವರಲ್ಲೇ ಇಡಬೇಕು ಅಂತ ಆಯಿತು. ಊಟ ವ್ಯವಸ್ಥೆ ಅದೆಲ್ಲ ಹೇಗೆ ಅಂತ ಕೇಳಿದರೆ ನೋಡಿ, ಪರ್ವತಗಳಿಲ್ಲವೇ? ಪರ್ವತಗಳಲ್ಲಿ ಹೋಗಿ ವಾಸ ಮಾಡಿ. ಊಟಗಳು ಇಲ್ಲವೇ? ಊಟಕ್ಕೆ ಏನು ಮಾಡೋದು? ಅಲ್ಲ, ಮರಗಳು ಇಲ್ಲವಾ? ನದಿಗಳೇನು ಬತ್ತಿ ಹೋಗಿದೆಯಾ? ನದಿಗಳಲ್ಲಿ ನೀರು ಹರಿತಾ ಇಲ್ಲವಾ? ನದಿ ನೀರು ಕುಡ್ಕೊಂಡಿರ್ರಿ. ಮರಗಳು ಏನು ಹಣ್ಣು ಕೊಡ್ತಾ ಇಲ್ಲವಾ? ಹಣ್ಣುಗಳನ್ನು ತಿಂದು ಬದುಕ್ರಿ. ಯಾಕೆ? ಧನಮದಾಂಧರ ಹತ್ರ ಹೋಗಿ ಕೈ ಚಾಚ್ತಾ ಇರ್ತೀರಿ. ಧನದಿಂದ ಅಹಂಕಾರ ಪಟ್ಟು ಧನಮದಾಂಧರು ಅಂತ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಯಾಕೆ ಕೈ ಚಾಚ್ತೀರಿ? ಗುಹೆಯಲ್ಲಿ ವಾಸ ಮಾಡಿ. ಏನು 60-40 ಸೈಟ್ ತೊಗೊಂಡೇ ಇರಬೇಕಾ? ಇದು ಶುಕಾಚಾರ್ಯರ ಪ್ರಶ್ನೆ. ನಿಂಗೆ ಯಾವುದು ಪ್ರಯಾರಿಟಿ? ಯಾವುದು ಮುಖ್ಯ ನಿಮಗೆ? ನಮಗೆ ಬಿಟ್ಟದ್ದು ಇದು. ಅದರಿಂದ ನಮಗೆ ಇಷ್ಟು ಸಂಸಾರ ಸಾಕು, ಹುಟ್ಟು ಸಾವು ಸಾಕು ಅಂತ ಅನಿಸಿದರೆ ಇದು ಬದುಕುವ ಕ್ರಮ. ಈ ರೀತಿಯಾಗಿ ಬದುಕು ಅಂತ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನನಗಿನ್ನೂ ಅಷ್ಟು ಪಕ್ವ ಆಗಿಲ್ಲಪ್ಪ ಹಾಗೆ ಅಂತ ಹೇಳಿದರೆ ಆಯಿತು, ದೇವರು ಕೊಟ್ಟದ್ದನ್ನು ಇನ್ನಾದರೂ ಸಾಕು ಮಾಡಿ, ಅಂದರೆ ಇನ್ನೂ ಅದರ ಮೇಲೆ ಹೆಚ್ಚು ಮೋಹವನ್ನು ಪಡೆಯದೆ ಮನೆ ಆಯಿತು, ಬಾಗಿಲಾಯಿತು, ಊಟದ ವ್ಯವಸ್ಥೆ ಆಯಿತು, ಇನ್ನಾದರೂ ದೇವರ ಸ್ಮರಣೆ ಮಾಡೋಣ ಅಂತ ಪರಮಾತ್ಮನಲ್ಲಿ ಮನಸ್ಸಾಕುವ ವಿಚಾರವನ್ನು ಮಾಡಬೇಕು ಹಾಗೆ ಅಂತ. ಈ ರೀತಿಯಾಗಿ ಒಂದೊಂದೇ ಅಂಗವನ್ನು ಚಿಂತನೆ ಮಾಡಿ ನಾವು ಮನಸ್ಸನ್ನು ಗೆಲ್ಲಬೇಕು ಹಾಗೆ ಅಂತ ಒಟ್ಟು ವಿಚಾರ. ತದನಂತರ ಪರಮಾತ್ಮನಲ್ಲೇ ಮನಸ್ಸಿಟ್ಟಾಗ ಏನಾಗ್ತದೆ? ಅಪರೋಕ್ಷ ಜ್ಞಾನ ಆಗ್ತದೆ. ಪರಮಾತ್ಮನಲ್ಲೇ ಮನಸ್ಸಿಟ್ಟರೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಆದ ನಂತರ ಪ್ರಾರಬ್ಧ ಕರ್ಮಗಳನ್ನು ಕಳೆದು ಕೊನೆಯ ಶರೀರ ಬರುತ್ತದೆ. ಕೊನೆಯ ಶರೀರದಿಂದ ನಾವೇನು ಮಾಡಬೇಕು? ಆ ಸುಷುಮ್ನಾ ನಾಡಿದ್ವಾರ ಆ ಜೀವನನ್ನು ಭ್ರೂ ಮಧ್ಯಕ್ಕೆ ತಂದು ಅಲ್ಲಿ ಒಂದು ಮುಹೂರ್ತ ಕಾಲ ಪರಮಾತ್ಮನ ಚಿಂತನೆ ಮಾಡಿ ಈ ಬ್ರಹ್ಮರಂಧ್ರ ಅಂತ ಏನು ಹೇಳ್ತಾರೆ, ಬ್ರಹ್ಮರಂಧ್ರವನ್ನು ಭೇದಿಸಿ ನಾವು ಈ ಶರೀರವನ್ನು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿದರೆ ಮತ್ತೆ ನಾವು ಈ ಭೂಮಿಯಲ್ಲಿ ಹುಟ್ಟಬೇಕಾದ ಪ್ರಸಂಗ ಬರೋದಿಲ್ಲ ಅಂತ.
ಹುಟ್ಟು ಸಾವನ್ನು ಗೆಲ್ಲೋದಕ್ಕೆ ಶುಕಾಚಾರ್ಯರು ಕೊಟ್ಟ ಉಪಾಯ ಇದು, ಹಾಗೆ ಅಂತ ನಾವು ಚಿಂತನೆ ಮಾಡಬೇಕು. ತಸ್ಮಾತ್ ಸರ್ವಾತ್ಮನ ರಾಜನ್ ಹರಿಸರ್ವತ್ರ ಸರ್ವದಾ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯ ಭಗವಾನ್ ಋಣಾಮ್. ಅದರಿಂದ ಮನುಷ್ಯರಾದವರು ಇಂಥ ಒಂದು ಲಾಭ ಇದೆ. ಹುಟ್ಟು ಸಾವು ಎನ್ನುವ ಒಂದು ರೋಗವನ್ನು ಪರಿಹಾರ ಮಾಡಿಸಿಕೊಳ್ಳೋದಕ್ಕೆ ಈ ರೀತಿಯಾದ ಒಂದು ಉಪಾಯವನ್ನು ಬಳಸಿ ಅದಕ್ಕೆ ಆದಿಯಲ್ಲಿ ಏನು ಮಾಡಬೇಕು? ಪರಮಾತ್ಮನ ಮಹಿಮೆಯನ್ನು ಕೇಳಬೇಕು, ಹೇಳಬೇಕು, ಸ್ಮರಿಸಬೇಕು, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಲೋಕದಲ್ಲಿ ಶುಕಾಚಾರ್ಯರು ಹೇಳ್ತಾರೆ, ನಾನಾ ಫಲಗಳನ್ನು ಬಯಸುವವರು ನಾನಾ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ. ನೀವು ಯಾಕೆ ಬರೀ ದೇವರನ್ನೇ ಹೇಳ್ತೀರಿ? ಮೋಕ್ಷ ಕೊಡೋದಕ್ಕೆ ದೇವರು ಒಬ್ಬನೇ ಉಪಾಸನೆ ಮಾಡಬೇಕಾ? ಅನೇಕ ದೇವತೆಗಳಿದ್ದಾರೆ ಹಾಗೆಂತ ಹೇಳಿದರೆ ಮೋಕ್ಷ ಕೊಡೋದಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿಂದ ಉಪಾಸನೆ ಮಾಡಿದರೆ ಏನಾಗ್ತದೆ ಅದನ್ನು ದೊಡ್ಡ ಪಟ್ಟಿ ಕೊಡ್ತಾ ಇದ್ದಾರೆ. ಬ್ರಹ್ಮವರ್ಚ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ. ಒಳ್ಳೆ ಬ್ರಹ್ಮವರ್ಚಸ್ಸು ಬೇಕು ಅಂದರೆ ವಾಯುದೇವರು ಉಪಾಸನೆ ಮಾಡಿ. ಇಂದ್ರಂ ಇಂದ್ರಿಯ ಕಾಮಸ್ತು, ಒಳ್ಳೆ ಇಂದ್ರಿಯಗಳು ಬೇಕು, ಇಂದ್ರದೇವರನ್ನು ಉಪಾಸನೆ ಮಾಡಿ. ಪ್ರಜಾಕಾಮ, ಒಳ್ಳೆ ಸಂತತಿ ಬೇಕು, ಪ್ರಜಾಪತಿಗಳ ದಕ್ಷ ಪ್ರಜಾಪತಿ, ಬ್ರಹ್ಮ ಮುಂತಾದವರನ್ನು ಪೂಜೆ ಮಾಡಿ. ದೇವಿ ಮಾಯಾಂತು ಶ್ರೀಕಾಮ, ಇನ್ನು ಸಂಪತ್ತು ಬೇಕು, ಲಕ್ಷ್ಮೀದೇವಿಯ ಉಪಾಸನೆ ಮಾಡಿ. ತೇಜಸ್ಸು ಬೇಕು, ಹಾಗೆಂದರೆ ವಿಭಾವಸು, ಅಗ್ನಿಯನ್ನು ಪೂಜೆ ಮಾಡಿ. ವಸುಕಾಮ ವಸೂನ್, ಸಂಪತ್ತುಗಳು ಬೇಕು, ವಸುದೇವತೆಗಳನ್ನು ಪೂಜೆ ಮಾಡಿ. ರುದ್ರಾನ್ ವೀರ್ಯ ಕಾಮಸ್ತು, ಒಳ್ಳೆ ಪರಾಕ್ರಮ ಬೇಕು, ರುದ್ರದೇವರ ಪೂಜೆ ಮಾಡಿ. ಅನ್ಯಾದ್ಯ ಕಾಮಸ್ತು ಅದಿತಿಂ, ಒಳ್ಳೆ ಅನ್ನ ಪಾನ ಬೇಕು, ಅದಿತಿ ದೇವಿಯ ಪೂಜೆ ಮಾಡಿ, ಹಾಗೆ ಅಂತಾರೆ. ಸ್ವರ್ಗ ಕಾಮೋ ಅದಿತೇ ಸುತಾಂ, ಸ್ವರ್ಗ ಬೇಕು, ಹಾಗೆಂದರೆ ದೇವತೆಗಳನ್ನು ಪೂಜೆ ಮಾಡಿ, ಹಾಗೆ ಅಂತ. ಒಳ್ಳೆ ರಾಷ್ಟ್ರ ಬೇಕು ನನಗೆ, ರಾಜನಾಗಬೇಕು, ಹಾಗೆಂದರೆ ವಿಶ್ವಾನ್ ದೇವಾನ್, ವಿಶ್ವದೇವತೆಗಳನ್ನು ಪೂಜೆ ಮಾಡಿರಿ, ಏನಾಗ್ತದೆ? ರಾಜರಾಗ್ತೀರಾ. ಸಾಧ್ಯಾನ್ ಸಂಸಾಧಕೋ ವಿಷಾನ್, ಜನಗಳನ್ನು ವಶಪಡಿಸಬೇಕು, ಹಾಗೆ ಅಂದರೆ ಸಾಧ್ಯರನ್ನು ಉಪಾಸನೆ ಮಾಡಿ. ಇನ್ನು ಆಯುಷ್ಯ ಬೇಕು, ಹಾಗೆ ಅಂತ ಇಚ್ಛೆ ಪಡುವವರು ಅಶ್ವಿನಿ ದೇವತೆಗಳನ್ನು ಉಪಾಸನೆ ಮಾಡಿ. ಒಳ್ಳೆ ಪುಷ್ಟಿ ಬೇಕು, ಹಾಗೆಂದರೆ ಭೂದೇವಿಯನ್ನು ಉಪಾಸನೆ ಮಾಡಿ. ಪ್ರತಿಷ್ಠಾ ಕಾಮ, ಒಳ್ಳೆ ಪದವಿ ಬೇಕು, ಹಾಗೆ ಅಂತ ವಿಚಾರ ಮಾಡುವವರು ಪುರುಷನನ್ನು ಮಾಡ್ರಿ, ಹಾಗೆ ಅಂತೆಲ್ಲ ಹೇಳಿ, ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರದೀಹಿ. ಅಲ್ಲಪ್ಪ, ನನಗೆ ಯಾವ ಕಾಮನೇ ಇಲ್ಲ, ನನಗೆ ಯಾವುದು ಬೇಡ, ನನಗೆ ಮೋಕ್ಷ ಅಥವಾ ನನಗೆ ಮೋಕ್ಷ ಒಂದು ಸಾಕು, ಹಾಗೆ ಅಂತ ಹೇಳಿದರೆ ಮೋಕ್ಷಕಾಮ ಉದಾರದೀಹಿ ತೀವ್ರೇನ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಮೋಕ್ಷ ಬೇಕು, ಯಾಕೆ ಇದೆಲ್ಲವೂ ಕೂಡ ಶಾಶ್ವತ ಅಲ್ಲ, ಎಲ್ಲವೂ ಅನಿತ್ಯ, ಒಂದಲ್ಲ ಒಂದಿನ ಕೈ ಬಿಟ್ಟು ಹೋಗತಕ್ಕದ್ದೇ. ಅದನ್ನು ವಿಚಾರ ಮಾಡಿ ಮೋಕ್ಷ ಬೇಕು ಅಂತ ಬಯಸುವವರು ಪರಮಪುರುಷನಾದ ಪರಮಾತ್ಮನನ್ನು, ಶ್ರೀಮನ್ನಾರಾಯಣನನ್ನು ಭಜಿಸಬೇಕು, ಹಾಗೆ ಅಂತ. ಅದರಿಂದ ಬೇರೆ ದೇವತೆಗಳು ಅವರು ವೇಸ್ಟ್ ಅಂತ ತಿಳಿಯಬಾರ್ದು. ಬೇರೆ ದೇವತೆಗಳಿಗೆ ಅವರದ್ದೇ ಆದ ಒಂದು ಸಾಮರ್ಥ್ಯ ಇದೆ, ಆದರೆ ಮೋಕ್ಷ ಕೊಡುವ ಸಾಮರ್ಥ್ಯ ಅದು ಪರಮಾತ್ಮ ಒಬ್ಬನಿಗೆ ಇದೆ, ಹಾಗೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಇಷ್ಟು ಹೇಳ್ತಾರೆ. ಇದಾದ ಮೇಲೆ ಮತ್ತೆ ಶುಕಾಚಾರ್ಯರು ಹೇಳ್ತಾರೆ, ಆ ಸೃಷ್ಟಿಯ ವಿಚಾರವನ್ನು ನಮಗೆ ತಿಳಿಸಿಕೊಡಿ ಅಂತ ಪರೀಕ್ಷಿತ ರಾಜ ಕೇಳಿದಾಗ ಶುಕಾಚಾರ್ಯರು ಹೇಳ್ತಾರೆ, ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲೆಯ ಗೃಹೀತ ಶಕ್ತಿ ತ್ರಿತೆಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯವರ್ತ್ಮನೆ ಅಂತ ಭಾಗವತ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ ಹಾಗೆ ಅಂತ ಪರೀಕ್ಷಿತ ರಾಜನ ಪ್ರಶ್ನೆ. ಅದಕ್ಕೆ ಶುಕಾಚಾರ್ಯರು ಹೇಳಿದರು, ಇದೇ ಪ್ರಶ್ನೆಯನ್ನೇ ನಾರದರು ಮೊದಲು ಮಾಡಿದರಂತೆ ಬ್ರಹ್ಮದೇವರ ಹತ್ರ. ನಾರದರು ತಮ್ಮ ತಂದೆಯಾದ ಬ್ರಹ್ಮದೇವರ ಹತ್ರ ಮಾಡಿದರು. ಆಗ ಬ್ರಹ್ಮದೇವರು ಏನು ಉತ್ತರ ಕೊಟ್ಟರು ಅದನ್ನೇ ನಾನು ನಿನಗೆ ಹೇಳ್ತೇನೆ ಹಾಗೆ ಅಂತ ನಾರದರು ಬಂದರಂತೆ. ಬ್ರಹ್ಮದೇವರ ಹತ್ರ ಬಂದರು. ಬ್ರಹ್ಮದೇವರ ಹತ್ರ ಬಂದು ಕೇಳ್ತಾರೆ, ಬ್ರಹ್ಮದೇವರೇ, ನೀವು ಭಾರಿ ದೊಡ್ಡವರು, ಜೀವೋತ್ತಮರು ಅಂತ ಪ್ರಸಿದ್ಧ, ನಿಮಗಿಂತ ಯಾರು ಉತ್ತಮರಲ್ಲ. ಇದು ಒಂದು ರೀತಿಯಾಗಿ ಪೂರ್ವಪಕ್ಷ ಇದ್ದಾಗೆ. ಮೇಲ್ನೋಟಕ್ಕೆ ಏನು ಅನ್ನಿಸ್ತದೆ? ಬ್ರಹ್ಮದೇವರೇ ದೊಡ್ಡವರು, ಬ್ರಹ್ಮದೇವರಿಗಿಂತ ಯಾರೂ ದೊಡ್ಡವರಲ್ಲ ಅಂತ. ನಿಮ್ಮಿಂದಲೇ ಎಲ್ಲರೂ ಸೃಷ್ಟರಾಗಿದ್ದಾರೆ, ಎಲ್ಲರನ್ನೂ ಸೃಷ್ಟಿ ಮಾಡಿದವರು ನೀವೇ. ಆದರೆ ನೀವು ನೋಡಿದರೆ ಯಾರನ್ನೋ ಧ್ಯಾನ ಮಾಡ್ತಾ ಕೂತಿದ್ದೀರಿ. ಯಾರನ್ನು ಧ್ಯಾನ ಮಾಡ್ತಾ ಇದ್ದೀರಿ? ನಿಮಗಿಂತ ದೊಡ್ಡವರು ಯಾರೂ ಇಲ್ಲ, ಯಾರನ್ನು ಧ್ಯಾನ ಮಾಡ್ತಾ ಇದ್ದೀರಿ ಹಾಗೆ ಅಂತ ಹೇಳಿದರೆ ಬ್ರಹ್ಮದೇವರು ಏನು ಮಾಡಿದರು? ಕೂಡಲೇ ನೀನು ತಪ್ಪು ಹೇಳ್ತಾ ಇದ್ದಿ, ಇದನ್ನು ಕೇಳುವ ಪರಿಸ್ಥಿತಿ ನನಗೆ ಬಂತಲ್ಲ ಅಂತ
ನನಗಿಂತ ದೊಡ್ಡವ ಅಲ್ಲ, ನಾನೇ ಸೃಷ್ಟಿಕರ್ತ, ನಾನೇ ಜಗದ್ಗುರು ಅಂತ ನೀನೇನು ಹೇಳ್ತಾ ಇದ್ದಿ, ಇದು ಸರಿಯಲ್ಲ. ನೀನು ಈ ಮಾತನ್ನು ನಾನು ಕೇಳಿದ್ದಕ್ಕೆ ನಾ ಏನು ಮಾಡ್ಕೋಬೇಕು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಗಾಯತ್ರಿ ಚಿಂತನೆ ಮಾಡಿದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತನ್ನನ್ನು ತಾನು, ನಮಗೆ ಖುಷಿ, ಯಾರು ನಮ್ಮನ್ನು ಹೊಗಳಿದರೆ, ಎಲ್ಲದು ಸಲ್ಲದನ್ನು ಹೊಗಳಿದರೂ ನಮಗೆ ಖುಷಿ. ನಮ್ಮಲ್ಲಿ ವಾಸ್ತವಿಕವಾಗಿ ಇರೋದಿಲ್ಲ ಅಂತಹ ಗುಣಗಳು, ಅದನ್ನು ಹೊಗಳಿದರೆ ನಮಗೆ ಖುಷಿ. ಆದರೆ ಬ್ರಹ್ಮದೇವರು ನೋಡಿ, ಇದು ಭಕ್ತಿಯ ಲಕ್ಷಣ. ಇದು ದೇವರನ್ನು ಬಿಟ್ಟು ನಮ್ಮನ್ನು ಯಾರಾದರೂ ಹೊಗಳಿದರೆ ನಾವೇನು ಮಾಡ್ಕೋಬೇಕು, ಪ್ರಾಯಶ್ಚಿತ್ತ ಮಾಡ್ಕೋಬೇಕಂತೆ. ಇವರು ಯಾರನ್ನು ಹೊಗಳ್ತಾ ಇದ್ದಾರೆ, ನನ್ನನ್ನು ಹೊಗಳ್ತಾ ಇಲ್ಲ, ನಾನೊಬ್ಬ ಅದು ಸಂಪೂರ್ಣ ಮರಿಬೇಕು. ಯಾಕೆ, ನಾನು ಏನಲ್ಲ, ರಾಯ ನೀನಲ್ಲದೆ ಜನರು ಸ್ವತಂತ್ರರೇ ಅಂತ ಕನಕದಾಸರು ಹೇಳ್ತಾರೆ ನೋಡಿ. ತನು ನಿನ್ನದು, ಜೀವನ ನಿನ್ನದು. ದೇವರು ಇಲ್ಲ ಅಂತ ಆದರೆ ಹೌದು ನಾವು ಸ್ವತಂತ್ರರು, ಆದರೆ ದೇವರಿದ್ದಾನೆ, ಅದರಿಂದ ಅವನೊಬ್ಬನೇ ಸ್ವತಂತ್ರ ಹಾಗೆ ಅಂತ. ಆ ಪರಮಾತ್ಮ ಇಲ್ಲದಿದ್ದರೆ ಈ ಜೀವ ಏನಾಗ್ತಾ ಇದ್ದ, ಜಡವತ್, ಜಡದಂತೆ ಒಳಗಿದ್ದು ಪರಮಾತ್ಮ ಎಲ್ಲವ ಕೆಲಸಗಳನ್ನು ಮಾಡ್ತಾ ಇದ್ದ. ಇಲ್ಲದಿದ್ದರೆ ಈ ಜೀವ ಏನಾಗಬೇಕು, ಜಡ ಇದ್ದಂಗೆ, ಟೇಬಲು ಪುಸ್ತಕ ಇದ್ದ ಹಾಗೆ, ಮಂಚ ಅದೇ ಥರ ಜೀವನ ಇರಬೇಕು. ಹಾಂ, ಹೆಣದಂತೆ ಅಷ್ಟೆ, ಒಳಗಿದ್ದು ಎಲ್ಲವನ್ನು ದೇವರು ಮಾಡಿಸ್ತಾನೆ. ಅದರಿಂದ ಇದು ಬರೀ ನಾವು ನೀವು ಮಾತ್ರ ಅಲ್ಲ, ಲಕ್ಷ್ಮೀದೇವಿಯಿಂದ ಶುರು ಮಾಡಿ ಬ್ರಹ್ಮದೇವರು, ರುದ್ರದೇವರು ಎಲ್ಲರ ಒಳಗಿದ್ದು ಎಲ್ಲ ಕೆಲಸಗಳನ್ನು ಮಾಡುವವ ಪರಮಾತ್ಮನೇ. ಅದರಿಂದ ನನ್ನನ್ನು ಈಗ ಹೇಳ್ತೀಯಲ್ಲಪ್ಪ, ಹಿಂಗೆ ಹೇಳಬೇಡ ನೀನು, ನನಗಿಂತ ದೊಡ್ಡವ ಇದ್ದಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನಚಾನ್ಯೋರ್ಥೋ ಅಸ್ತಿ ತಾತ್ವತಃ. ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಎಲ್ಲರೂ ಕೂಡ ಇರೋದು, ಸೃಷ್ಟಿಗೆ ಬರೋದು, ಲಯ ಹೊಂದೋದು, ಎಲ್ಲವನ್ನು ಕೊಡೋದು ಯಾರು, ವಾಸುದೇವಾತ್. ವಾಸುದೇವನಿಂದ ಇದೆಲ್ಲ ನಡೀತಾ ಇದೆ ಹೊರತು ನೀನು ನಾನು ಅಂತ ತಿಳಿಯಬೇಡ ಹಾಗೆ ಅಂತ. ಅಲ್ಲ, ಈ ರೀತಿಯಾಗಿ ನೀವು ಚಿಂತನೆ ಮಾಡ್ತಾ ಇದ್ದರೆ ನಿಮಗಾದ ಲಾಭ ಏನು ಹಾಗೆ ಅಂತ ಹೇಳಿದರೆ, ಎಂದಿಗೂ ಕೂಡ ನನ್ನ ತ್ರಿಕರಣ ಶುದ್ಧಿ, ನನ್ನ ಮಾತಿನಿಂದ ಎಂದಿಗೂ ಸುಳ್ಳು ಮಾತು ಬಂದಿದ್ದಿಲ್ಲ. ನಾನು ಹಾಡಿದ್ದೆಲ್ಲ ಸತ್ಯ ಆಗ್ತದೆ. ಯಾಕೆ, ಈ ರೀತಿಯಾಗಿ ನಾನು ಪರಮಾತ್ಮನಲ್ಲಿ ಮನಸ್ಸಿಟ್ಟು ಚಿಂತನೆ ಮಾಡ್ತಾ ಇರುವುದರಿಂದ. ಅದರಿಂದ ನಮಗೂ ಶುದ್ಧಿ ಬೇಕು ಅಂದರೆ ಏನು ಮಾಡಬೇಕು, ಪರಮಾತ್ಮನನ್ನೇ ಚಿಂತನೆ ಮಾಡಬೇಕು ಅಂತ ಆ ವಿಚಾರವನ್ನು ಕೂಡ ತಿಳಿಸಿ ಬ್ರಹ್ಮದೇವರು ಹೇಳ್ತಾರೆ. ಸರ್ವಂ ಪುರುಷಮೇವೇದಂ ಭೂತಂ ಭವ್ಯಂ ಭವಚ್ಚಯತ್ ತೇನೇದಂ ಆವೃತಂ ವಿಶ್ವಂ ವಿತಸ್ತಿಂ ಅಧಿತಿಷ್ಠತ. ಪರಮಾತ್ಮನೇ ಇದೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದ್ದು ಆದಿಕಾಲದಲ್ಲಿ ಹಾಗೆ ಅಂತ ಹೇಳಿ, ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ. ಆ ಪರಮಾತ್ಮನಿಂದ ಪ್ರೇರಿತನಾಗಿ, ಆ ಪರಮಾತ್ಮನಿಂದ ನೇಮಿಸಲ್ಪಟ್ಟವರಾಗಿ ನಾನು ಸೃಷ್ಟ್ಯಾದಿಗಳನ್ನು ಮಾಡ್ತೇನೆ. ಬ್ರಹ್ಮದೇವರು ಸೃಷ್ಟ್ಯಾದಿಗಳನ್ನು ಮಾಡ್ತಾರೆ, ರುದ್ರದೇವರು ಲಯ ಸಂಹಾರ ಕ್ರಿಯೆಯನ್ನು ಮಾಡ್ತಾರೆ. ನಾವು ಸ್ವತಂತ್ರರು ಅಂತ ತಿಳಿಯಬೇಡಿ, ನಾವು ಸಮರು ಅಂತಲೂ ತಿಳಿಯಬೇಡಿ. ವಿಷ್ಣು ಬ್ರಹ್ಮ ರುದ್ರ ಸಮ ಅಂತ ತಿಳಿಯಬಾರ್ದು. ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಅವನ ವಶದಲ್ಲಿ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾರೆ, ರುದ್ರದೇವರು ಸಂಹಾರ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಸ್ಯಾವತಾರ ಕರ್ಮಾಣಿ ಗಾಯಂತಿ ಅಸ್ಮದಾದಯ. ಅದರಿಂದಲೇ ಪರಮಾತ್ಮನ ವಶದಲ್ಲಿ ನಾವಿದ್ದೀವಿ. ಅವನು ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ, ಅನಂತ ಉಪಕಾರಗಳನ್ನು ಮಾಡಿದ್ದಾನೆ. ಅದರಿಂದಲೇ ನಮ್ಮಂಥವರು ಏನು ಮಾಡ್ತಾ ಇದ್ದಾರೆ, ಆ ಪರಮಾತ್ಮನ ಚರಿತ್ರೆಯನ್ನು, ಪರಮಾತ್ಮನ ಗುಣಗಳನ್ನು ಗಾನ ಮಾಡಿ, ಸ್ತೋತ್ರ ಮಾಡಿ ನಾವು ಅವನ ಅನುಗ್ರಹವನ್ನು ನಾವು ಪಡೀತೀವಿ. ಅದರಿಂದ ನಾರದ ನೀನು ಕೂಡ ಅದೇ ರೀತಿಯಾಗಿ ಮಾಡು ಹಾಗೆ ಅಂತ ಒಟ್ಟು ವಿಚಾರ. ಮತ್ತು ಬ್ರಹ್ಮದೇವರು ಹೇಳ್ತಾರೆ ನಾರದರಿಗೆ, ಈ ಜಗತ್ತನ್ನು ಪರಮಾತ್ಮ ತಾನು ಸೃಷ್ಟಿ ಮಾಡಿದ, ಅದರ ರಕ್ಷಣೆಗಾಗಿ ಪರಮಾತ್ಮ ಅನೇಕ ರೂಪಗಳನ್ನು ತೆಗೆದುಕೊಂಡ ಅಂತ. ಇದು ಸಂಗ್ರಹ ಭಾಗವತ ಅಂತ ಕರೀತಾರೆ, ಸಂಕ್ಷೇಪವಾದ ಒಂದು ಭಾಗವತ. ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ ನೋಡಿ, ಯಾವ್ಯಾವ ಪರಮಾತ್ಮನ ರೂಪ. ವರಾಹ, ಭೂಮಿಯನ್ನು ರಕ್ಷಣೆ ಮಾಡುವುದಕ್ಕಾಗಿ ವರಾಹ ರೂಪ. ಇನ್ನು ಯಜ್ಞಗಳನ್ನು ಸ್ವೀಕಾರ ಮಾಡುವುದಕ್ಕಾಗಿ ಯಜ್ಞನಾಮಕ ಪರಮಾತ್ಮನಾಗಿ, ದೇವಹೂತಿಯಲ್ಲಿ ಕಪಿಲನಾಮಕ ಪರಮಾತ್ಮನಾಗಿ, ಅತ್ರಿಯಲ್ಲಿ ದತ್ತಾತ್ರೇಯ ಅಂತ ಹೇಳ್ತಾರೆ ನೋಡಿ, ಆ ದತ್ತ ಎನ್ನುವ ರೂಪದಿಂದ. ಇನ್ನು ಸನತ್ಕುಮಾರ ಅಂತ ಪರಮಾತ್ಮನದ್ದು ಒಂದು ರೂಪ, ಬ್ರಹ್ಮಚರ್ಯವನ್ನು ಹೇಗೆ ಮಾಡಬೇಕು ಅಂತ ತೋರಿಸಿಕೊಡ್ತಾನೆ, ಆ ಸನತ್ಕುಮಾರ ರೂಪ. ಇನ್ನು ಬದರಿಯಲ್ಲಿ ತಪಸ್ಸನ್ನು ಮಾಡುವುದಕ್ಕಾಗಿ, ಹೇಗೆ ಮಾಡಬೇಕು ಅಂತ ತೋರಿಸಿಕೊಡುವುದಕ್ಕಾಗಿ ನರ ಮತ್ತು ನಾರಾಯಣ ಅಂತ ಮೂರ್ತಿ ದೇವಿಯಲ್ಲಿ, ಧರ್ಮ ಮತ್ತು ಮೂರ್ತಿ ದೇವಿಯಲ್ಲಿ ಪರಮಾತ್ಮ ತಾನು
ಅವತಾರ ಮಾಡ್ತಾನೆ. ಇಲ್ಲಿ ನಾರಾಂಬಾದು ಶೇಷದೇವರು, ನಾರಾಯಣ ಅಂದರೆ ಸಾಕ್ಷಾತ್ ನಾರಾಯಣ ಹಾಗೆ ಅಂತ. ಇನ್ನು ಋಷಭ, ಹಯಗ್ರೀವ, ಮತ್ಸ್ಯ, ಕೂರ್ಮ, ನರಸಿಂಹ, ವಾಮನ, ಹರಿ, ಧನ್ವಂತರಿ ಹಾಗೆ ಅಂತ ಅನೇಕ ರೂಪಗಳು. ತದನಂತರ ರಾಮಾವತಾರ, ತದನಂತರ ಬಲರಾಮ, ಕೃಷ್ಣ. ಮತ್ತು ಬಲರಾಮ ಅಂದರೆ ಯಾರು? ಶೇಷದೇವರು, ಪರಮಾತ್ಮನ ಶುಕ್ಲಕೇಶ ಆವೇಶ. ಕೃಷ್ಣ ಅಂದರೆ ಸಾಕ್ಷಾತ್ ಪರಮಾತ್ಮ ಹಾಗೆ ಅಂತ ಅನೇಕ ಪರಮಾತ್ಮನ ಅವತಾರಗಳ ಸಂಕ್ಷೇಪವಾದ ಒಂದು ವಿವರಣೆಯನ್ನು ಕೂಡ ಇಲ್ಲಿ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿ ಅಂಥ ಪರಮಾತ್ಮನ ಮಹಿಮೆಯನ್ನು ನಾವು ಕೇಳಬೇಕು ಹಾಗೆ ಅಂತ. ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ ಕಿಂ ದಾನೈ ಕಿಂ ತಪಶ್ರುತೈ ಸರ್ವಾಗಗ್ನೋತ್ತಮ ಶ್ಲೋಕೆ ನಚೇತ್ ಭಕ್ತಿರದೋಕ್ಷಜೆ. ಶ್ರೇಷ್ಠವಾದ ವರ್ಣಾಶ್ರಮ ಧರ್ಮಗಳನ್ನು ಮಾಡ್ಬೋದು, ಶ್ರೇಷ್ಠವಾದ ದಾನ ಧರ್ಮಗಳನ್ನು ಮಾಡ್ಬೋದು, ಶ್ರೇಷ್ಠವಾದ ತಪಸ್ಸು ಎಲ್ಲವನ್ನು ಮಾಡ್ಬೋದು. ಆದರೆ ಪರಮಾತ್ಮನಲ್ಲಿ ಭಕ್ತಿ ಇಲ್ಲ ಅಂತ ಆದರೆ ಇದೆಲ್ಲವೂ ಕೂಡ ಏನು? ವೇಸ್ಟ್. ಶ್ರಮಯೇವ ಹಿ ಕೇವಲಂ. ಇದೆಲ್ಲವೂ ಕೂಡ ಶ್ರಮದಾಯಕವೇ. ಅದರಿಂದ ವರ್ಣಾಶ್ರಮ ಧರ್ಮ, ದಾನ ಧರ್ಮ, ತೀರ್ಥಯಾತ್ರೆ, ದಿನನಿತ್ಯ ಪೂಜೆ, ಸಂಧ್ಯಾವಂದನಾದಿ ಕ್ರಿಯೆಗಳು, ಭೋಜನಾದಿ ಕ್ರಿಯೆಗಳು, ನಿದ್ರಾದಿ ಕ್ರಿಯೆಗಳು, ಸ್ನಾನಾದಿ ಕ್ರಿಯೆಗಳು ಎಲ್ಲವೂ ಕೂಡ ಏನು ಅಂತ ಚಿಂತನೆ ಮಾಡಬೇಕು? ಪರಮಾತ್ಮನ ಪೂಜೆ ಅಂತ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ಚಿಂತನೆ ಮಾಡಿ. ಇಲ್ಲದಿದ್ದರೆ ಪರಮಾತ್ಮನಲ್ಲಿ ಭಕ್ತಿ ಇಲ್ಲ ಹಾಗೆ ಅಂದರೆ ಮಾಡಿದ ಕರ್ಮ ಎಲ್ಲವೂ ಕೂಡ ಪಾಪದಾಯಕವೇ ಆಗ್ತದೆ ಹೊರತು ಪುಣ್ಯದಾಯಕ ಆಗಲ್ಲ. ಇದು ನೋಡಿ, ಅಸುರರು ಹಾಗೆ ಮಾಡ್ತಾರೆ. ಅಸುರರು ಕರ್ಮಗಳನ್ನು ಮಾಡ್ತಾರೆ, ಅವ್ರಿಗೆ ಯಾಕೆ ಪುಣ್ಯ ಬರೋದಿಲ್ಲ? ಯದ್ಯಪಿ ಒಳ್ಳೆಯ ಕರ್ಮಗಳನ್ನೇ ಮಾಡ್ತಾರೆ, ಆದರೂ ಪುಣ್ಯ ಬರೋದಿಲ್ಲ. ಯಾಕೆ? ದೇವರಲ್ಲಿ ಭಕ್ತಿ ಇಲ್ಲ. ಇಷ್ಟೇ ವ್ಯತ್ಯಾಸ. ಸಜ್ಜನರು ಮಾಡುವ ಕರ್ಮ, ದುರ್ಜನ ಮಾಡುವ ಕರ್ಮ. ಸಜ್ಜನರು ಸಣ್ಣ ಮಾಡಿದರೂ ಕೂಡ ದೇವರಲ್ಲಿ ಭಕ್ತಿಯಿಂದ ಮಾಡ್ತಾರೆ, ಅದರಿಂದ ಅವರಿಗೆ ಫಲ. ಅಸುರರು ದೇವರಲ್ಲಿ ಭಕ್ತಿ ಇಲ್ಲ, ಶ್ರೇಷ್ಠ ಕರ್ಮ ಮಾಡಿದರೂ ಕೂಡ ಅವರಿಗೆ ಪುಣ್ಯ ಬರೋದಿಲ್ಲ. ಯಾಕೆ? ಭಕ್ತಿ ಇಲ್ಲ. ಅದರಿಂದ ಪ್ರಧಾನ ಯಾವುದು? ಭಕ್ತಿ. ದೇವರಲ್ಲಿ ಭಕ್ತಿಯಿಂದ ನಾವು ಏನೇ ಶ್ರವಣಾದಿಗಳನ್ನು ಮಾಡಿದರೂ ಕೂಡ ಅದು ಪುಣ್ಯದಾಯಕ ಅಂತ ಬ್ರಹ್ಮದೇವರು ಇಲ್ಲಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಸೃಷ್ಟಿಯ ವಿಚಾರವನ್ನು ಹೇಳ್ತಾ ಪರಮಾತ್ಮ ತನ್ನ 24 ತತ್ವಗಳನ್ನು ಸೃಷ್ಟಿ ಮಾಡಿ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ, ಅದರೊಳಗೆ ತಾನು ಮಲಗಿ, ಅದರಿಂದಲೇ ಅವನಿಗೆ ನಾರಾಯಣ ಅಂತ ಹೆಸರು ಬಂತು. ನಾಭಿಕಮಲ, ಹೊಕ್ಕುಳಿನಿಂದ ನಾಭಿಕಮಲವನ್ನು ಸೃಷ್ಟಿ ಮಾಡ್ತಾನೆ. ಆ ನಾಭಿಕಮಲದಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮದೇವರು ಸೃಷ್ಟರಾದರೂ ನೋಡ್ತಾರೆ ತನ್ನನ್ನು ಸೃಷ್ಟಿ ಮಾಡಿದವ ಯಾರು ಅಂತ. ಯಾರು ಕಾಣಿಸ್ತಾನೇ ಇಲ್ಲ. ತನ್ನ ಜನಕ ಯಾರು ಅಂತ ನೋಡ್ತಾ ಇದ್ದಾರೆ, ಯಾರು ಕಾಣಿಸ್ತಾನೇ ಇಲ್ಲ. 4 ಮುಖ ಮಾಡಿಕೊಂಡ್ರಂತೆ. 4 ಮುಖದಿಂದ 4 ದಿಕ್ಕಿನಲ್ಲಿ ನೋಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಆಮೇಲೆ ಯೋಚನೆ ಮಾಡಿದರು. ತಾನು ಕಮಲದಲ್ಲಿರೋದು ಗೊತ್ತಾಯಿತು, ಕಮಲದ ನಾಳ ಗೊತ್ತಾಯಿತು. ಆದರೆ ಕಮಲನಾಳದ ಇನ್ನೊಂದು ತುದಿ ಪರಮಾತ್ಮನ ನಾಭಿಯಿಂದ ಬಂದಿತ್ತು, ಅದು ಕಾಣಿಸ್ತಾ ಇಲ್ಲ. ದೇವರು ಕಾಣಿಸ್ತಾ ಇಲ್ಲ. ಅದರಿಂದ ದೇವರನ್ನು ತಿಳಿಯುವ ಕ್ರಮ ಹೇಗೆ ಅಂತ ಚಿಂತನೆ ಮಾಡ್ತಾ ಇರುವಾಗ ಅವರಿಗೆ 2 ಅಕ್ಷರ ಕೇಳಿಸ್ತಂತೆ. ತ ಪ ಹಾಗೆ ಅಂತ ಎರಡನ್ನು ಜೋಡಿಸಿದರು. ತಪಸ್ಸು ಅಂತ ಗೊತ್ತಾಯಿತು. ತಪಸ್ಸು ಮಾಡಬೇಕು, ದೇವರು ಕಾಣೋದು ಯಾವಾಗ? ತಪಸ್ಸಿನಿಂದ ಹಾಗೆ ಅಂತ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದರು. ಎಷ್ಟು ವರ್ಷ ಮಾಡಿದರು? 50 ವರ್ಷ ಮಾಡಿದರಂತೆ. 50 ವರ್ಷ ಅಂದರೆ ಮನುಷ್ಯರ ಪ್ರಕಾರ ಅಲ್ಲ, ಅದು ಬ್ರಹ್ಮಮಾನದ ಪ್ರಕಾರ. ಬ್ರಹ್ಮಮಾನದ ಪ್ರಕಾರ 50 ವರ್ಷ ತಪಸ್ಸು ಮಾಡಿದರು. ಅಷ್ಟು ತನಕ ಪರಮಾತ್ಮನೇ ಸೃಷ್ಟಿಯಾದಿಗಳನ್ನೆಲ್ಲ ಮಾಡ್ತಾ ಇದ್ದ. ಅದಾದ ಮೇಲೆ ದ್ವಿತೀಯ ಪರಾರ್ಧೆ 51ನೇ ವರ್ಷದಿಂದ ಬ್ರಹ್ಮದೇವರ ಸೃಷ್ಟಿ ಶುರುವಾಯಿತು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಬ್ರಹ್ಮದೇವರು ನಾರದರಿಗೆ ತಿಳಿಸುವ ಒಂದು ವಿಚಾರ ಹಾಗೆ ಅಂತ. ಅದಾದ ಮೇಲೆ ಪರಮಾತ್ಮ ಹೇಳಿದಂತೆ, ಅವರ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಹೇಳಿದಂತೆ, ತ್ವಯಾಹಂ ತೋಷಿತ ಸಮ್ಯಕ್ ವೇದಗರ್ಭ ಶಿಶ್ರಕ್ಷಯ, ನೀನು ಇನ್ನು ಮುಂದೆ ನೀನು ಸೃಷ್ಟಿ ಮಾಡು ಹಾಗೆಂತ ಪರಮಾತ್ಮ ವರ ಕೊಟ್ಟ ಅಂತ. ವರ ಕೊಟ್ಟರೆ ಬ್ರಹ್ಮದೇವರು ಹೇಳಿದರಂತೆ, ಸ್ವಾಮಿ ನನಗೆ ಈ ಸೃಷ್ಟಿಗಿಷ್ಟಿಲ್ಲ, ಆಗೋದಿಲ್ಲ, ಇದು ಈ ಕರ್ಮ ನಮ್ಮನ್ನು ಬಂಧನದಲ್ಲಿ ಇಟ್ಬಿಡ್ತದೆ ಹಾಗಂತ ಹೇಳಿದರೆ ಪರಮಾತ್ಮ ಹೇಳ್ತಾನಂತೆ, ಹೌದು ಕರ್ಮ ಬಂಧನದಲ್ಲಿ ಇಡುತ್ತದೆ. ಯಾವಾಗ? ನಾನು ಮಾಡಿದೆ
ಹಾಗೆ ಅಂತ ಚಿಂತನೆ ಮಾಡಿದರೆ ಬಂಧನದಲ್ಲಿ ಇಡುತ್ತದೆ. ಅದರಿಂದ ನಿನಗೊಂದು ಉಪದೇಶ ಮಾಡ್ತೀನಿ ಅಂತ ಚತುಶ್ಲೋಕಿ ಭಾಗವತವನ್ನು ಪರಮಾತ್ಮ ಉಪದೇಶ ಮಾಡಿದರಂತೆ. ಅಹಮೇವ ಸಮಗ್ರೇ ಚ ನಾಣ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ನಾನು ನಿನ್ನನ್ನು ಸೃಷ್ಟಿ ಮಾಡಿದವ ನಾನು ಸೃಷ್ಟಿ ಇದನ್ನು ಚಿಂತನೆ ಮಾಡು. ನಿನ್ನನ್ನು ಸೃಷ್ಟಿ ಮಾಡಿದವ ನಾನಿದ್ದೇನೆ. ನೀನು ಎಲ್ಲರೂ ಪ್ರಳಯ ಹೊಂದಿದ ಮೇಲೂ ಕೂಡ ಉಳಿಯೋದು ಯಾರು? ಅದು ನಾನೇ. ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿ ನಿಮ್ಮನ್ನೆಲ್ಲ ಪ್ರಳಯ ನಾಶ ಮಾಡಿದ ಮೇಲೆ ಉಳಿಯುವವ ಯಾರು? ನಾನೊಬ್ಬನೇ. ಅದರಿಂದ ಮಧ್ಯದ ಕಾಲ ಅಂತ ಏನಿದೆ ಅಲ್ಲೂ ಕೂಡ ನಿಮ್ಮ ಒಳಗಿದ್ದು ಎಲ್ಲವನ್ನು ಮಾಡಿಸಿದ್ದು ಯಾರು? ನಾನೇ. ನಾಹಂ ಕರ್ತ ಹರಿಕರ್ತ. ಅದರಿಂದ ಬ್ರಹ್ಮ ಇದನ್ನು ನೀನು ಚಿಂತನೆ ಮಾಡ್ತಾ ಇರು. ಹಾಗೆ ಅಂತ ಇದನ್ನು ಚಿಂತನೆ ಮಾಡಿದರೆ ದೇವರಿದ್ದರೆ ಎಲ್ಲ ಕೆಲಸ ಆಗ್ತದೆ, ದೇವರು ಇಳಿದಿದ್ದರೆ ಯಾವ ಕೆಲಸವೂ ಆಗೋದಿಲ್ಲ. ಇದನ್ನು ನೀನು ಚಿಂತನೆ ಮಾಡ್ತಾ ಇದ್ದರೆ ನಿನಗೇನು ಆಗೋದಿಲ್ಲ? ಕರ್ಮಬಂಧನ ಆಗೋದಿಲ್ಲ. ಮತ್ತು ಅಷ್ಟು ಮಾತ್ರ ಅಲ್ಲ, ನನ್ನ ಅವತಾರ ಲೀಲೆಗಳನ್ನು, ನನ್ನ ಚರಿತ್ರೆಗಳನ್ನು ನನಗೆ ಕರ್ಮಬಂಧನ ಇಲ್ಲ ಅಂತ ತಿಳಿ. ನಮಾಂ ಕರ್ಮಾಣಿ ಲಿಂಪಂತೆ ನಮೇ ಕರ್ಮಫಲೆ ಸ್ಪೃಹ. ಹಾಗೆ ಅಂತ ದೇವರಿಗೆ ಕರ್ಮದ ಫಲ ಅಂಟೋದಿಲ್ಲ, ದೇವರಿಗೆ ಕರ್ಮದ ಫಲದಲ್ಲಿ ಆಸಕ್ತಿಯೂ ಇಲ್ಲ. ಹೀಗೆ ಅಂತ ಯಾರು ತಿಳಿಯುತ್ತಾರೆ ಅವರಿಗೂ ಕೂಡ ಏನಿಲ್ಲ? ಕರ್ಮಬಂಧನ ಇರೋದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದರಿಂದ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾ ಸರ್ವತ್ರ ಸರ್ವದಾ. ಪರಮಾತ್ಮನ ಇಚ್ಛೆ ಇದ್ದರೆ ಆಗ್ತದೆ, ಪರಮಾತ್ಮನ ಇಚ್ಛೆ ಇಲ್ಲದಿದ್ದರೆ ಯಾವುದೂ ಆಗೋದಿಲ್ಲ. ಹಾಗೆ ಅಂತ ಚಿಂತನೆ ಮಾಡ್ತಾ ನೀನು ಕರ್ಮಗಳನ್ನು ಮಾಡು, ಆಗ ನಿನಗೆ ಪಾಪದ ಲೇಪ ಆಗೋದಿಲ್ಲ ಅಂತ ಇಷ್ಟು ಹೇಳಿದಾಗ ಆಯಿತು ಅಂತ ಬ್ರಹ್ಮದೇವರು ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮುಂದುವರಿಸ್ತಾರೆ. ತದನಂತರ ಪುರಾಣ ಅಂದರೆ ಏನು ಅಂತ ತಿಳಿಸ್ತಾರೆ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯ ಮನ್ವಂತರೆ ಏಷಾನುಕಥ ನಿರೋಧೋ ಮುಕ್ತಿರಾಶ್ರಯ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನ ಅರ್ಥೇನ ಚಾಂಜಸ. ಒಂದು ಪುರಾಣ ಅಂತ ಆಗಬೇಕು ಅಂದರೆ ಇಷ್ಟು ಲಕ್ಷಣಗಳು ಇರಬೇಕು ಅಂತ ಹೇಳ್ತಾರೆ. ಏನು ಒಂದು ಪುರಾಣ ಅಂತ ಆಗಬೇಕು ಅಂದರೆ? ಸರ್ಗ ಭೂತ ಮಾತ್ರ ಇಂದ್ರಿಯದಿಯ ಜನ್ಮ ಸರ್ಗ ಉದಾಹೃತ. ಭೂತ ಪಂಚಭೂತಗಳ ಅದರ ಸೂಕ್ಷ್ಮವಾದ ಸೃಷ್ಟಿ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳ ಸೃಷ್ಟಿ, ಇದನ್ನು ಏನು ಕರೀತಾರೆ? ಇದರ ಒಂದು ವಿಚಾರವನ್ನು ತಿಳಿಸಿಕೊಡಬೇಕು. ಒಂದು ಪುರಾಣ ಅಂತ ಆಗಬೇಕು ಅಂದರೆ ಸರ್ಗ, ಈ ಭೂತ ಸೃಷ್ಟಿಗಳ ಬಗ್ಗೆ ತಿಳಿಸಿಕೊಡಬೇಕು, ಆಗ ಅದು ಪುರಾಣ ಅಂತ ಆಗ್ತದೆ. ಇನ್ನೊಂದು ವಿಸರ್ಗ, ಬ್ರಹ್ಮಣೋ ಗುಣವೈಷಮ್ಯ. ಹೀಗೆ ನೋಡ್ತೀವಿ ನೋಡಿ, ಗುಣವೈಷಮ್ಯ, ಗುಣದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಯಾವುದು ಎಷ್ಟು ಜಾಸ್ತಿ ಇದೆ ಅದನ್ನೆಲ್ಲ ತಿಳ್ಕೋಬೇಕಂತೆ. ಸತ್ವಗುಣ ಯಾವುದರಲ್ಲಿ ಇದೆ, ತಮೋಗುಣ ಯಾವುದರಲ್ಲಿದೆ, ಹಾಗೆ ಅಂತೆಲ್ಲ ತಿಳ್ಕೊಂಡ್ರೆ ಅದನ್ನು ವಿಸರ್ಗ ಅಂತ ಕರೀತಾರೆ. ಅದರ ಬಗ್ಗೆ ತಿಳಿಸಿಕೊಡೋದು ಅಂತ. ಇನ್ನು ಮೂರನೇದು ಸ್ಥಿತಿ ವೈಕುಂಠ ವಿಜಯ ಅಂತ. ಸರ್ಗ ವಿಸರ್ಗ ಸ್ಥಾನಂ ಹಾಗೆ ಅಂತ. ಸ್ಥಿತಿ ಅಂದರೆ ಏನು? ವೈಕುಂಠ ವಿಜಯ. ಪರಮಾತ್ಮ ತಾನೇನು ದಿಗ್ವಿಜಯಗಳನ್ನು ಮಾಡಿದ್ದಾನೆ, ಎಲ್ಲೆಲ್ಲಿ ಸಂಚಾರ ಮಾಡಿ ಯಾರನ್ನ ಗೆದ್ದಿದ್ದಾನೆ, ಇದನ್ನೆಲ್ಲ ಪುರಾಣಗಳು ತಿಳಿಸಿಕೊಡಬೇಕು. ಹಾಗೆ ಅಂತ. ಪೋಷಣಂ, ಪರಮಾತ್ಮ ಹೇಗೆ ರಕ್ಷಣೆ ಮಾಡ್ತಾನೆ ಅದನ್ನು ತಿಳಿಸಿಕೊಡಬೇಕು. ದೇವರು ಹೇಗೆ ಅನುಗ್ರಹ ಮಾಡ್ತಾನೆ ಅದನ್ನು ತಿಳಿಸಿಕೊಡಬೇಕು ಅಂತ. ಇನ್ನು ಮನ್ವಂತರಾಣಿ ಸದ್ಧರ್ಮ, ಮನ್ವಂತರಗಳು 14 ಮನ್ವಂತರ ಇದೆ. ಯಾವ್ಯಾವ ಮನ್ವಂತರದಲ್ಲಿ ಏನಾಯಿತು ಅಂತ ಮನ್ವಂತರ ವಿಚಾರವನ್ನು ತಿಳಿಸಿಕೊಡಬೇಕು, ಅದು ಪುರಾಣಗಳ ಲಕ್ಷಣ. ಇನ್ನು ಊತಯ ಅಂದರೆ ಕರ್ಮವಾಸನ ಅಂತ ಬರೀತಾರೆ. ಕೆಲವು ಜ್ಞಾನಿಗಳಿಗೆ ಹಿಂದಿನ ಜನ್ಮದಲ್ಲಿ ಏನಾಯಿತು ಅಂತ ಅವರಿಗೆ ಸ್ಮರಣೆ ಇರುತ್ತದೆ, ಅದನ್ನೆಲ್ಲ ತಿಳಿಸಿಕೊಡಬೇಕು ಅಂತ ಪುರಾಣಗಳು. ಈಗ ನೋಡಿ, ಭಾಗವತದಲ್ಲಿ ಬಂತು ನೋಡಿ, ನಾರದರಿಗೆ ತಾನು ಹಿಂದೆ ಏನಾಗಿದ್ದರು, ದಾಸೀಪುತ್ರನಾಗಿದ್ದರು ಅಂತ ನೋಡಿ, ಅದನ್ನು ತಿಳಿಸಿಕೊಡ್ತದೆ. ಹೌದು, ಅದನ್ನೆಲ್ಲ ತಿಳಿಸಿಕೊಡ್ತದೆ. ಅದನ್ನು ಏನು ಕರೀತಾರೆ? ಊತಯ. ಪುರಾಣಗಳಲ್ಲಿ ಇದೆಲ್ಲ ಇರಬೇಕು ಅಂತ. ಇನ್ನು ಅವತಾರಾನುಚರಿತಂ ಹರೇಶ್ಚ ಅಸ್ಯ ಅನುವರ್ತಿನಾಂ, ಪರಮಾತ್ಮನ ಕತೆ, ಪರಮಾತ್ಮನ ಭಕ್ತರ ಕತೆ, ಇದನ್ನೆಲ್ಲ ತಿಳಿಸಿಕೊಡಬೇಕು, ಅದು ಪುರಾಣಗಳು ಅಂತ. ಪುಂಸಾಂ ಈಶಕಥಾ ಪ್ರೋಕ್ತ ನಾನಾಖ್ಯಾನ ಉಪಭ್ರಮಿತ, ನಾನಾ ಕಥೆಗಳಿಂದ, ಉಪಾಖ್ಯಾನಗಳಿಂದ ಪರಮಾತ್ಮನ ಮಹಿಮೆಯನ್ನು ತಿಳಿಸಿಕೊಡತಕ್ಕದ್ದು ಅಂತ. ಅದೆಲ್ಲ ಪುರಾಣಗಳಲ್ಲಿ ಇರಬೇಕು. ನಿರೋಧ, ಪರಮಾತ್ಮ ಮೂಲ ರೂಪಕ್ಕೆ
ಹೇಗೆ ಸೇರ್ತಾನೆ ಅದರ ವಿಚಾರವನ್ನು ಕೂಡ ತಿಳಿಸಿಕೊಡಬೇಕು ಹಾಗೆ ಅಂತ. ಮುಕ್ತಿರ್ಹಿತ್ವಾ ಅನ್ಯತಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಇನ್ನು ಮೋಕ್ಷದ ಬಗ್ಗೆಯೂ ಕೂಡ ತಿಳಿಸಿಕೊಡಬೇಕು. ಮುಕ್ತಿ ಎಂದರೆ ಏನು? ನಮ್ಮ ಸುತ್ತ ಇರತಕ್ಕ ಅನೇಕ ಶರೀರಗಳಿವೆ. ಜೀವನ ಮೇಲೆ ಲಿಂಗ ಶರೀರ, ಅದರ ಮೇಲೆ ಅನಿರುದ್ಧ ಶರೀರ, ಅದರ ಮೇಲೆ ಈ ಸ್ಥೂಲ ಶರೀರ, ಈ ರೀತಿಯಾಗಿ ಬೇರೆ ಶರೀರಗಳನ್ನೆಲ್ಲ ಬಿಟ್ಟು ನಮ್ಮ ಶರೀರದಲ್ಲಿ, ಅದೇನು ಸ್ವರೂಪ ದೇಹ ಅಂತ ಕರೀತಾರೆ, ನಮ್ಮ ದೇಹದಲ್ಲಿ ನಾವಿರೋದನ್ನೇ ಮುಕ್ತಿ ಅಂತ ಕರಿತೀವಿ. ಮುಕ್ತಿ ನೈಜ ಸುಖಾನುಭೂತಿ ಅಂತ ವ್ಯಾಸರಾಜರು ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಇದ್ದು ನಾವು ಸುಖವನ್ನು ಅನುಭವಿಸೋದೇ ಮುಕ್ತಿ ಹಾಗೆ ಅಂತ. ಮತ್ತು ಆ ಮುಕ್ತನಾಗಿದ್ದಾಗಲೂ ಕೂಡ ಪರಮಾತ್ಮ ಏನಾಗಿದ್ದಾನೆ? ಬಿಂಬನಾಗಿದ್ದಾನೆ, ಜೀವ ಪ್ರತಿಬಿಂಬನಾಗಿದ್ದಾನೆ. ಆಭಾಸಶ್ಚ ನಿರೋಧಶ್ಚ ಯಸ್ತತ್ ತ್ರಯಮೀಯತೆ. ಈ ರೀತಿಯಾಗಿ ಪರಮಾತ್ಮನೇ ಎಲ್ಲದಕ್ಕೂ ಆಶ್ರಯನಾಗಿದ್ದಾನೆ ಅಂತ ನಾವು ತಿಳಿಯಬೇಕು ಅಂತ ಇದನ್ನೆಲ್ಲ ಪುರಾಣಗಳಲ್ಲಿ ತಿಳಿಸಿಕೊಡ್ತಾರೆ. ಇದನ್ನೆಲ್ಲ ತಿಳಿಸಿಕೊಡುವುದೇ ಪುರಾಣ ಹಾಗೆ ಅಂತ ಇಷ್ಟು ಹೇಳಿದ ಮೇಲೆ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ. ನೀವು ಹಿಂದೆ ಹೇಳಿದಿರಿ ವಿದುರ ಮೈತ್ರೇಯ ಅವರ ಸಂವಾದ ಆಯಿತು, ವಿದುರ ಮೈತ್ರೇಯರ ಸಂವಾದ ಎಲ್ಲಿ ಹೇಗಾಯಿತು ಅದರ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳ್ತಾರೆ. ಅದನ್ನು ಮತ್ತೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.